ನಾವು ಲಾಸ್ಟು ವರ್ಷ ನೋಡಿದ್ವಿ, ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಸಂಭವಿಸಿತ್ತು. 200ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ರು. ಇವತ್ತಾಗಿರುವಂಥ ಘಟನೆ ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರು ದುರ್ಮರಣಕ್ಕೀಡಾಗಿದ್ದಾರೆ. ಯಾಕೆ ಪದೇ ಪದೇ ವಿಮಾನ ದುರಂತಗಳು ಸಂಭವಿಸ್ತಾ ಇದ್ದಾವೆ? ಯಾಕೆ ಹಾಗಾದರೆ? ನೋಡಿ, ತಾಂತ್ರಿಕ ಕಾರಣವೋ ಅಥವಾ ಪೈಲಟ್ಗಳ ನಿರ್ಲಕ್ಷ್ಯವೋ ಈ ರೀತಿಯಾದಂಥ ಚರ್ಚೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತಾಗಿರುವಂಥ ದುರಂತ ಏನಿದೆ ಅದಕ್ಕೆ DGCA ಈಗಾಗಲೇ ಕೆಲವೊಂದಿಷ್ಟು ಪ್ರಾಥಮಿಕವಾದಂಥ ಮಾಹಿತಿಗಳನ್ನು ಕೊಡ್ತಾ ಇದೆ. ಅಂದರೆ ಗೋಚರತೆ ಇರಲಿಲ್ಲ ಪೈಲಟ್ಗಳಿಗೆ ಅಂಥೇಳಿ. ಅದಾದ ನಂತರದಲ್ಲಿ ಮೇಡೆ ಏನೋ ಕೊನೆಯ ಒಂದು ತುರ್ತು ಕರೆ ಇರುತ್ತೆ, ಅದು ಕೂಡ ಬಂದಿಲ್ಲ. ಮತ್ತು ATC ಜೊತೆಗೆ ಕಮ್ಯುನಿಕೇಷನ್ ಸರಿಯಾಗಿಲ್ಲ. ಈ ರೀತಿಯಾಗಿ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾದರೆ ಇವತ್ತು ನಡೆದಿರುವಂಥ ದುರಂತಕ್ಕೆ ಅಸಲಿ ಕಾರಣ ಏನು? ಹಳೆದಾಗಿರುವಂಥ ಫ್ಲೈಟನ್ನು ಅಜಿತ್ ಪವಾರ್ ಅವರಿಗೆ ಯಾಕೆ ಕೊಟ್ಟರು? ಇದರಿಂದ ಏನಾದರೂ ಕುತಂತ್ರ ಇರಬಹುದಾ? ಮತ್ತು ಗುಣಮಟ್ಟದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈಗ ನೋಡಿ, ಏರ್ ಇಂಡಿಯಾ ಆಗಿರ್ಬೋದು, ಇಂಡಿಗೋ ಆಗಿರ್ಬೋದು, ಅದ್ರ ಜೊತೆಗೆ ಈ ಪ್ರೈವೇಟ್ ಜೆಟ್ಗಳಿದಾವಲ್ಲ, ಬಿಸ್ನೆಸ್ ಕ್ಲಾಸ್ ಏನಿರ್ತವೆ, ಇವೆಲ್ಲವೂ ಕೂಡ ಸೇಫ್ಟಿನ ಹಾಗಾದರೆ ಓಡಾಡಲಿಕ್ಕೆ. ಯಾಕಂದರೆ ಬಹುತೇಕವಾಗಿ ರಾಜಕಾರಣಿಗಳು ಪ್ರೈವೇಟ್ ಜೆಟ್ಗಳನ್ನು ಬಳಸ್ತಾನೆ ಇದ್ದಾರೆ. ಹಾಗಾಗಿನೇ ಮುಂದಿನ ದಿನಗಳಲ್ಲಿ ಅನಾಹುತಕ್ಕೆ ಮತ್ತೆ ಎಡೆ ಮಾಡಿ ಕೊಡಬಾರ್ದು. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಇವತ್ತು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲದಾಗಿ ಖ್ಯಾತ ರಕ್ಷಣಾ ತಜ್ಞರಾಗಿರುವಂತಹ ಗಿರೀಶ್ ಲಿಂಗಣ್ಣ ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ಮಂಗಳೂರು ಏರ್ಪೋರ್ಟ್ನ ಮಾಜಿ ನಿರ್ದೇಶಕರು ವಾಸುದೇವ್ ರಾವ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಮತ್ತೊಬ್ಬರು ನಿವೃತ್ತ ವಾಯು ಸೇನಾಧಿಕಾರಿ ಮೋಹನ್ ಚಿತ್ತಳೆ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮುಂದಿನ ಹಂತದಲ್ಲಿ ವೆಂಕಟೇಶ್ ನಾಯಕ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಗಿರೀಶ್ ಸರ್, ಈಗ ನೀವು ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಮಾಡೋದನ್ನು ನೋಡ್ತಾ ಇದ್ದೆ. ಬಟ್ ಅಸಲಿ ಕಾರಣ ಸರ್, ಈಗ ಅನುಮಾನಗಳು ಬೇರೆ, ಬಟ್ ಅದು ವರದಿ ಬರಬೇಕು. ಅಂದರೆ ಪ್ರಾಥಮಿಕವಾಗಿ ಆ ಘಟನೆ ನೋಡಿದಾಗ ವಿಸಿಬಿಲಿಟಿ ಗೊತ್ತಾಗಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ DGC ಅವರು ಕೊಟ್ಟಿರೋದು. ಅಂದರೆ ಇದೇ ಕಾರಣ ಅಂತ ಹೇಳ್ತೀರಾ? ಅಂತ ಅಲ್ಲ, ಇದೇ ಕಾರಣ ಅಂತ ಹೇಳ್ತಿಲ್ಲ. ಬಟ್ ಇನಿಷಿಯಲ್ ರಿಪೋರ್ಟ್ಸ್ ಏನನ್ನತ್ತೆ ಅಂದರೆ ಫಸ್ಟ್ ರೌಂಡ್ ದೇ ಮಿಸ್ಡ್ ಇಟ್ ಬಿಕಾಸ್ ದ ವಿಸಿಬಿಲಿಟಿ ಪುವರ್ ಇತ್ತು ಅಂತ. ಹೌದು, ಯೂಶಲಿ ವಿಸಿಬಿಲಿಟಿ ಅಂತ ಹೇಳಿದಾಗ ಬೆಳಿಗ್ಗೆ ಹೊತ್ತು ಅಟ್ಲೀಸ್ಟ್ ಮಿನಿಮಮ್ 5 ಕಿಲೋಮೀಟರ್ಸ್ ಇರಲೇಬೇಕು, 5 to 6 ಕಿಲೋಮೀಟರ್ಸ್ ವಿಸಿಬಿಲಿಟಿ ಪೈಲಟ್ಗೆ, ಅಂದರೆ ವಿಜುವಲ್ ವಿಸಿಬಿಲಿಟಿ. ಹೌದು. ಸೊ ಆ ವಿಸಿಬಿಲಿಟಿ ಇಲ್ಲದೇ ಇದ್ದಾಗ ಏನಾಗುತ್ತೆ, ಲ್ಯಾಂಡಿಂಗ್ ಮಾಡೋಕ್ಕಾಗಲ್ಲ. ಮತ್ತೆ ಅವರು ಒಂದು ಸೆಕೆಂಡ್ ರೌಂಡ್ ತೊಗೊಂಡು ಬಂದು ಲ್ಯಾಂಡಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೆಕೆಂಡ್ ರೌಂಡ್ ತಗೊಂಡು ಬಂದಮೇಲೆ ವಾಸ್ ದೇರ್ ಅನ್ ಇಂಪ್ರೂವ್ಮೆಂಟ್ ಇನ್ ದ ವಿಸಿಬಿಲಿಟಿ ಗೊತ್ತಿಲ್ಲ. ಅಫ್ಕೋರ್ಸ್ ಆ ಸೆಕೆಂಡ್ ಟೈಮ್ ಬಂದಮೇಲೆ ಲ್ಯಾಂಡ್ ಆಗಬೇಕಾದ್ರೆ ದೇರ್ ವಿಲ್ ಬಿ ಐ ಸೈಕಲಾಜಿಕಲಿ ಪ್ರೆಷರು ಇರುತ್ತೆ ಪೈಲಟ್ ಮೇಲೆ. ಪ್ಲಸ್ ಈ VVIPಸು ಅವ್ರಿಗೇನು ಟೈಮಿಂಗ್ಸು ಅದು ಇದು ಏನೇನು ಹೇಳಿರ್ತಾರೋ ಗೊತ್ತಿಲ್ಲ. ಸೊ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಇರುತ್ತೆ. ಆಮೇಲೆ ರನ್ವೇ ಮೇಲೂ ಅಟ್ಲೀಸ್ಟ್ 1 ಕಿಲೋಮೀಟ್ರ್ ವಿಸಿಬಿಲಿಟಿ ಇರಬೇಕು, ಲ್ಯಾಂಡಿಂಗು ಮತ್ತು ಟೇಕ್ ಆಫಲ್ಲೆಲ್ಲ. ಆ ವಿಸಿಬಿಲಿಟಿ ಎಲ್ಲ ಕ್ಲಿಯರ್ ಆಗಿತ್ತಾ ಏನು ಅದೆಲ್ಲ ಕ್ಲಾರಿಟಿ ಇನ್ನೂ ಕರೆಕ್ಟಾಗಿ ಇನ್ನೂ ಗೊತ್ತಾಗಿಲ್ಲ ನನಗೂ. ಪ್ಲಸ್ ಇನ್ನೊಂದು ಏನಂದರೆ, ಇಟ್ ಈಸ್ ಎ ಟೇಬಲ್ ಟಾಪ್ ರನ್ವೇ. ಅಂದರೆ ನಮ್ಮ ಮಂಗಳೂರಲ್ಲಿ ಏನು ರನ್ವೇ ಇದೆಯೋ ಸಿಮಿಲರ್ ರನ್ವೇ. ಅಫ್ಕೋರ್ಸ್ ಮಂಗಳೂರಾದರೂ ಒಂದು 2-2.5 ಕಿಲೋಮೀಟ್ರ್ ಇರ್ಬೋದೇನೋ, ಪ್ರಾಬಬ್ಲಿ ನಮ್ಮ ನಿರ್ದೇಶಕರು ಹೇಳ್ತಾರೆ 2.25-2.5 ಕಿಲೋಮೀಟ್ರ್ ಇರ್ಬೋದೇನೋ. ಇದರಲ್ಲಿ ಈವನ್ 1.7 ಕಿಲೋಮೀಟರ್ಸ್ ಇದೆ ಅಷ್ಟೇ. ಇದು ಅಂದರೆ ಜಾಸ್ತಿ ಇದ್ದಿದ್ರೆ ಆಗ್ತಾ ಇರಲಿಲ್ವಾ? ಜಾಸ್ತಿ ಇದ್ದಿದ್ರೆ ಬಿಕಾಸ್ ಈ ಫ್ಲೈಟ್ಗಳು, ಈ ಟರ್ಬೋಫ್ಯಾನ್ ಇಂಜಿನ್ ಫ್ಲೈಟ್ಸ್ಗಳು ಏನಂದರೆ, ಇದು ಹೈ ಸ್ಪೀಡ್ ಲ್ಯಾಂಡಿಂಗ್ ಆಗುತ್ತೆ. ಹೈ ಸ್ಪೀಡ್ ಲ್ಯಾಂಡಿಂಗ್ ಆದರೆ 240 ಕಿಲೋಮೀಟರ್ಸ್ ಸ್ಪೀಡಲ್ಲಿ ಅದು ಲ್ಯಾಂಡ್ ಆಗುತ್ತೆ ಯೂಶಲಿ. ಆ ಸೇಫ್ಟಿ ಝೋನ್ಗಿಂತ ಮುಂದೆ ಹೋಗ್ಬಿಟ್ರೆ ಏನಾಗುತ್ತೆ, ಅಷ್ಟರಲ್ಲಿ ಆ ಬ್ರೇಕಿಂಗ್ ಆಗಿ ನಿಲ್ಲದೆ ಹೋದ್ರೆ ಏನಾಗುತ್ತೆ, ಈ ಟೇಬಲ್ ಟಾಪ್ಗಳಲ್ಲಿ ಅದರಲ್ಲಿ ಬಿದ್ದೇ ಹೋಗ್ಬಿಡುತ್ತೆ ಕೆಳಗೆ. ಮಂಗಳೂರಲ್ಲೊಂದು ದುರಂತ ಆಯ್ತಲ್ಲ, ಬಿದ್ದೇ ಹೋಗ್ಬಿಡುತ್ತೆ. ಬಟ್ ಇದರಲ್ಲಿ ಏನಾಗಿದೆ, ಆ ಎಂಡ್ಗೇನು ಹೋಗಿಲ್ಲ, ಬಟ್ ರೈಟ್ ಕೇಳ್ಕೊಂಡಿದೆ. ಪ್ರಾಬಬ್ಲಿ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಬಿಕಾಸ್ ಏನಕ್ಕೆ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಏನು ಅದೆಲ್ಲ ಇನ್ನೂ ಮುಂದಿನ ತನಿಖೆ ಆಗಬೇಕಾಗತ್ತೆ. ಬಟ್ ಯೂಶಲಿ ದೀಸ್ ಟೈಪ್ ಆಫ್ ಏರ್ಕ್ರಾಫ್ಟ್ಸ್, ಈ ಟರ್ಬೋಫ್ಯಾನ್ ಏರ್ಕ್ರಾಫ್ಟ್ಸ್ ಏನಿದೆಯಲ್ಲ, ದಿಸ್ ಈಸ್ ನಾಟ್ ಬೆಸ್ಟ್ ಸೂಟಬಲ್ ಫಾರ್ ದೀಸ್ ಟೇಬಲ್ ಟಾಪ್ ರನ್ವೇಸ್ ಅಂತ ನನ್ನ ಅನಿಸಿಕೆ. ಟರ್ಬೋ ಪ್ರಾಪು ಇಲ್ಲ ಅಂದರೆ ಹೆಲಿಕಾಪ್ಟರ್, ಬಿಕಾಸ್ ಡಿಸ್ಟೆನ್ಸ್ ವಾಸ್ ಹಾರ್ಡ್ಲಿ 180-200 ಕಿಲೋಮೀಟರ್ಸು. ಅದಕ್ಕೆ ಅಂಥ ಟರ್ಬೋ ಫ್ಯಾನು, ಹೈಫಂಡಾ ಏರ್ಕ್ರಾಫ್ಟು, ಬಿಸ್ನೆಸ್ ಕ್ಲಾಸ್ ಇತ್ತು. ಬಟ್ ಆ ಸ್ಪೀಡು 800 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತದು. ಅದು 3000 ಕಿಲೋಮೀಟರ್ ಆ್ಯಂಡ್ ಇಟ್ಸ್ ಎ ವೆರಿ ಹೈಫಂಡಾ ಏರ್ಕ್ರಾಫ್ಟ್. ಅದಕ್ಕೆ ಈ ಒಂದು ಅಫ್ಕೋರ್ಸ್ ಇದರಲ್ಲಿ ಏನಾಗುತ್ತೆ ಅಂದರೆ, ಈ ಮಾರುತಿ ಕಾರ್ 150 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ನೀವು ತಕ್ಷಣ ಬ್ರೇಕ್ ಹೊಡೆದ್ರೆ ಯು ಗೆಟ್ ಇಟ್. ನಾಟ್ ಲೈಕ್ SUV BMW 150 ಹೋಗಿ ತಕ್ಷಣ ನಿಲ್ಲುತ್ತೆ.
ಅದೇ ಥರ ದೊಡ್ಡ ಏರ್ಕ್ರಾಫ್ಟ್ ಹೋದರೆ ನೋ ಪ್ರಾಬ್ಲಮ್ ಇತ್ತು, ಬಟ್ ಇದು ಸಣ್ಣ ಏರ್ಕ್ರಾಫ್ಟು, ಲ್ಯಾಂಡಿಂಗ್ ಸ್ಪೀಡ್ ಜಾಸ್ತಿ, ಸ್ಮಾಲ್ ಎರರ್ ಆದ್ರೂ ಪ್ಲೇನ್ ನಿಲ್ಸೋದು ಕಷ್ಟ ಆಗುತ್ತೆ. ನಿಜ ನಿಜ ಸರ್. ವಾಸುದೇವ್ ಸರ್, ಈಗ ಈ ಪ್ರೈವೇಟ್ ಜೆಟ್ ಅನ್ನೋದು ಗೊತ್ತಾಗ್ತಾ ಇದೆ, ಅಂದರೆ ಅದಕ್ಕೆ ಪ್ರೈವೇಟ್ ಜೆಟ್ ಉಪಯೋಗ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಅಲ್ಲಿ ಪೈಲಟ್ ಅವ್ರನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಪರ್ಮಿಷನ್ ಕಂಡೀಷನ್ಸ್ ಏನಾದರೂ ಇರುತ್ತಾ ಸರ್? ಈಗ ರೂಲ್ಸ್ಗಳನ್ನ ನೋಡೋದಾದ್ರೆ ನಾವು ಸರ್, ಇದು ಒಂದು ಪ್ರೈವೇಟ್ ಏರ್ಕ್ರಾಫ್ಟ್ ಆಪರೇಷನ್ಸ್, ಓಕೆ, ಇನ್ನೊಂದು ಅದು ಅನ್ಕಂಟ್ರೋಲ್ಡ್ ಏರ್ ಸ್ಪೇಸ್ ಸರ್. ಅಲ್ಲಿ ಯಾವುದೇ ಕಂಟ್ರೋಲ್ಡ್ ಏರ್ ಸ್ಪೇಸಿನ ATC ಕಂಟ್ರೋಲರ್ ಯಾರು ಇರ್ಲಿಲ್ಲ. ಓಕೆ, ಅದು ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ನವರು ಎಲ್ಲಿ ಕೂತ್ಕೊಂಡು ವಿಸಿಬಿಲಿಟಿ ಕೊಟ್ಟಿದ್ದಾರೆ, ಅದು ಆನ್ ಸೈಟ್ ಅಲ್ಲ. ಹಾಗಾಗಿ ವಿಸಿಬಿಲಿಟಿನೂ ಸರಿ ಇರ್ಲಿಕ್ಕಿಲ್ಲ. ಕಂಟ್ರೋಲ್ಡ್ ಕ್ಲಿಯರೆನ್ಸ್ ಏನ್ ಕೊಡ್ಬೇಕು ಅದಕ್ಕೆ ಕೊಡೋದಕ್ಕೆ ಕಂಟ್ರೋಲ್ ಟವರ್ ಸಹ ಅದೇ ತರ ಎಕ್ವಿಪ್ಡ್ ಆಗಿಲ್ಲ. ಅಲ್ಲಿ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ಗಳು ಅದು ಯಾವುದು ಸಿಗ್ತಾ ಇಲ್ಲ. ಈ ಪ್ರೈವೇಟ್ ಏರ್ಕ್ರಾಫ್ಟ್ ಆಪರೇಷನ್ಗಳು ಈ ದೇಶದಲ್ಲಿ ಒಂದು ಆ ಮಟ್ಟದಲ್ಲಿ ಬೇರೆ ಕಡೆ ಏನ್ ನಡೀತಾ ಇದೆ ಆ ಲೆವೆಲ್ ನಲ್ಲಿ ಅಷ್ಟೊಂದು ಇವರೆಲ್ಲ ಕ್ಲಿಯರ್ ಆಗಿ ಏರ್ಕ್ರಾಫ್ಟ್ ಅನ್ನ ಮೇಂಟೈನ್ ಮಾಡ್ತಾರೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಕರೆಕ್ಟ್. ಈ ಏರ್ಕ್ರಾಫ್ಟಿನ ಆಪರೇಟರ್ ಮೊದಲನೇ ಒಂದು ಏರ್ಕ್ರಾಫ್ಟ್ ಸಹ ಒಂದು ಆಕ್ಸಿಡೆಂಟ್ ವಾರಣಾಸಿನಲ್ಲಿ ಆಗಿದ್ದಕ್ಕೆ ಇನ್ನೂ ರಿಪೋರ್ಟ್ ಬಂದಿಲ್ಲ. ಈ ಎಲ್ಲದನ್ನು ನೋಡಿದಾಗ ಈ ಆಪರೇಷನ್ಗಳು ಒಂದು ಅನ್ಕಂಟ್ರೋಲ್ಡ್ ಏರ್ ಸ್ಪೇಸ್ ಅಲ್ಲಿ ಯಾರು ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ ಕೊಡ್ತಕ್ಕಂತಹ ಕಂಟ್ರೋಲರ್ಗಳು ಇರೋದಿಲ್ಲ, ಮೆಟ್ರಲಾಜಿಕಲ್ ಅಬ್ಸರ್ವೇಷನ್ ಇರೋದಿಲ್ಲ. ಆಮೇಲೆ ಆ ಒಂದು ಸ್ಪೀಡ್ ನಲ್ಲಿ ಬಂಬಾರ್ಡಿಯರ್ ಏರ್ಕ್ರಾಫ್ಟ್ ಏನ್ ಬರ್ತಾ ಇದೆ ಅವರು ಮೊದಲನೇ ಸತಿ ರನ್ವೇ ಸೈಟ್ ಆಗಿದೆ ಅಂತ ಹೇಳಿ ಈ ವಿಜುವಲ್ ಫ್ಲೈಟ್ ರೂಲ್ಸ್ ನಲ್ಲಿ ಬರ್ತಕ್ಕಂಥವ್ರಿಗೆ ಮಿನಿಮಮ್ 5 ಕಿಲೋಮೀಟರ್ ವಿಸಿಬಿಲಿಟಿ ಇದ್ರೂನು ಅವರು 3 ಕಿಲೋಮೀಟರ್ಗೆ ಬಂದಾಗ ಅಟ್ಲೀಸ್ಟ್ ಇಫ್ ಅಟ್ ಆಲ್ ಈಸ್ ಏಬಲ್ ಟು ಸಿ 1.5 ನಾಟಿಕಲ್ ಮೈಲ್ಸ್ ಇನ್ ಫ್ರಂಟ್ ಆಫ್ ಹಿಮ್ ಅಂತ ಅನ್ನೋದನ್ನ ನೋಡಕ್ ಆಗ್ತಾ ಇದೆಯಾ ಅನ್ನೋದಕ್ಕೂ ಗ್ಯಾರಂಟಿ ಇಲ್ಲ. ಅದು ಅಲ್ಲದೆ ನಾನು ಮಂಗಳೂರು ಏರ್ಪೋರ್ಟ್ ಜೊತೆಗೆ ಇದನ್ನ ಹೋಲ್ಸಕ್ ಹೋಗೋದಿಲ್ಲ. ಯಾಕೆಂದ್ರೆ ಮಂಗಳೂರು ಏರ್ಪೋರ್ಟ್ ನಲ್ಲಿ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಇದೆ. ಇಲ್ಲಿ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಇನ್ನ ಯಾವುದೇ ಗೈಡೆನ್ಸ್ ಇರಲಿಲ್ಲ ಸರ್. ಆದ್ರೆ ಇದಕ್ಕೆ ಕಂಟಿನ್ಯೂಯಸ್ ರನ್ವೇಗೆ ಲ್ಯಾಂಡ್ ಸ್ಟ್ರೆಚ್ ಇರೋದ್ರಿಂದ ಇದನ್ನ ನಾನು ಇದನ್ನ ಯಾಕೆ ಟೇಬಲ್ ಟಾಪ್ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಎರಡೂ ಬದಿನಲ್ಲಿ ಅಕಸ್ಮಾತ್ ಆಗಿ ಏನಾದ್ರೂ ಇಳಿಜಾರಾಗಿರೋ ಸ್ಪೇಸ್ ಇರೋದ್ರಿಂದ ಇದನ್ನ ಅವ್ರೇನಾದ್ರೂ ಆ ತರ ಏನಾದ್ರೂ ಕ್ಯಾಟಗರೈಸ್ ಮಾಡಿದ್ರೆ ಅದು ಹೇಳಕ್ ಬರಲ್ಲ. ಪ್ರಯತ್ನ ಪಟ್ಟಿದ್ದಾರೆ, ಅವ್ರು ಶ್ರಮ ಅಂತೂ ಹಾಕಿದ್ದಾರೆ. ಅಂದ್ರೆ ಇದು ಮಿತಿ ಮೀರಿದಾಗ ಏನಾಗಿದೆ ಅಂದ್ರೆ ಕೈ ತಪ್ಪಿ ಹೋದಾಗ ಈ ದುರಂತ ಆಗಿರ್ಬೋದು. ಹಾಗಾದ್ರೆ ಇಲ್ಲ ಸರ್, ಅವರು ರನ್ವೇನೇ ಸೈಟ್ ಮಾಡಿಲ್ಲ ಕರೆಕ್ಟ್ ಆಗಿ. ಅವರು 3 ಕಿಲೋಮೀಟರ್ ವಿಸಿಬಿಲಿಟಿ ಅಂತ ಹೇಳಿದಾಗ ಅವಾಗ ಮೊದಲನೇ ಸತಿ ಇಲ್ಲ ನನಗೆ ರನ್ವೇ ಇನ್ ನಾಟ್ ಇನ್ ಸೈಟ್ ಅಂತ. ರನ್ವೇ ಇನ್ ನಾಟ್ ಇನ್ ಸೈಟ್ ಅಂತ ಅಂದಾಗ ಅವನು ಕೆಳಗಡೆ ಇಳಿತಾನೆ ಇದ್ದಾನೆ. ಆ ಇಳಿತಾ ಇರೋದು ರನ್ವೇಯ ಎಲಿವೇಶನ್ ಗಿಂತಲೂ ಕಡಿಮೆ ಲೆವೆಲ್ ನಲ್ಲಿ ಬಂದು ಇಳಿದಿದ್ರೆ ಹತ್ರದಲ್ಲಿದ್ರೆ ರನ್ವೇನ ಸಡನ್ ಆಗಿ ಸೈಡ್ ಅವನು ವಿಜುವಲೈಸ್ ಮಾಡಿದ್ರೆ ಅವನಿಗೆ ಅದನ್ನ ಆ ಸ್ಪೀಡ್ ನಲ್ಲಿ ರನ್ವೇ ನಲ್ಲಿ ಲ್ಯಾಂಡ್ ಮಾಡಕ್ಕೆ ಆಗ್ಲಿಲ್ಲ. That is the possibility, sir. I don't think any other reason can contribute to this accident. ನಿಜ. ಮೋಹನ್ ಅವರೇ, ಈಗ ಈ ಪ್ರೈವೇಟ್ ಜೆಟ್ ಏನಿದೆ ಅದು ಬಹಳ ವರ್ಷಗಳ ಹಳೆಯದು, ಸುಮಾರು 16-20 ವರ್ಷದ ಹಳೆಯದು. ಬಟ್ ಈಗ ಆ ಕಂಪನಿ ನೋಡಿ ಇವರು ನಿರ್ಧಾರ ಮಾಡಬೇಕು ಅಂತ ಅಂದ್ರೆ ಗುಣಮಟ್ಟ ನೋಡಿ ಅಜಿತ್ ಪವಾರ್ ಅವರು ಅಥವಾ ಅವ್ರ ಸಲಹೆಗಾರರು ಅವ್ರಿಗೆ ಸಲಹೆಗಳನ್ನ ಕೊಡ್ಬೋದಿತ್ತು ಅಂತ ಹೇಳಿ, ಅಂದ್ರೆ ಈ ಫ್ಲೈಟ್ ನ ಆಯ್ಕೆ ಮಾಡ್ಕೊಳ್ಳುವಾಗ ತರಾತುರಿಯಲ್ಲಿ ಅವಸರ ಮಾಡಿದ್ರು ಅಂತ ಅನ್ಸುತ್ತಾ? ನೋಡಿ, ಎರಡೂ ಎಕ್ಸ್ಪರ್ಟ್ಸ್ ಗೆ ನಮಸ್ಕಾರ. ಅವ್ರ ಎರಡೂ ಎಕ್ಸ್ಪರ್ಟ್ಸ್ ತುಂಬಾ ಚೆನ್ನಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. ಇದೇನ್ ಏರ್ಕ್ರಾಫ್ಟ್ ಡಿಸೆಂಟ್ ಆಗ್ತಾ ಇತ್ತು, ಡಿಸೆಂಟ್ ಆಗ್ಬೇಕಾದ್ರೆ ಒಂದು 150 ಕಿಲೋಮೀಟರ್ಸ್ ಇಂದ ಡಿಸೆಂಟ್ ಆಗ್ತಾನೆ ಬರ್ತದೆ. ಯಾವಾಗ ಅದು ಗ್ರೌಂಡಿಗೆ ಟಚ್ ಆಯ್ತು, ರನ್ವೇ ಮಿಸ್ಕ್ಯಾಲ್ಕುಲೇಷನ್ ಮಾಡಿದಾಗ ಏರ್ಕ್ರಾಫ್ಟ್ ನಲ್ಲಿ ಯೂಸ್ ಮಾಡುವ ಫ್ಯೂಯಲ್ಗೆ ನಾವು ATF ಅಂತ ಕರಿತೇವೆ, ಏವಿಯೇಷನ್ ಟರ್ಬೈನ್ ಫ್ಯೂಯಲ್. ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ನಮ್ಮ ನಾರ್ಮಲ್ ಡೀಸೆಲ್ ಪೆಟ್ರೋಲ್ ಗಿಂತ 100% ಅದರ ಎನರ್ಜಿ ಜಾಸ್ತಿ ಇದೆ. ಯಾಕಂದ್ರೆ ರೋಟರ್ ಆಪರೇಟ್ ಮಾಡಿ ಸ್ಟ್ರೆಂತ್ ನಿಂದ ಟೇಕ್ ಆಫ್ ಮಾಡ್ಬೇಕಾಗ್ತದೆ ಈ ಏರ್ಕ್ರಾಫ್ಟ್. ಅವಾಗ ಅದ್ರ ಸ್ಟ್ರೆಂತ್ ಇಷ್ಟು ದೊಡ್ಡ ಮಟ್ಟಿಗೆ ಇದೆ ಅಂತಂದ್ರೆ ನನಗೆ DCM ಪವಾರ್ ಅವರು ಮತ್ತೆ ಅವ್ರ ಜೊತೆ ಇದ್ದ 5 ಜನ
ಸ್ಥಳದಲ್ಲಿ ಮೃತಪಟ್ಟು ಅವರು ಕರೆ ಕಲ್ಲಾಗಿ ಇಡ್ಲಿ ತರ ಆಗ್ಬಿಟ್ಟಿದ್ದಾರೆ. ವಾಚ್ಲಿಂದ ಅವರು ರಿಕಗ್ನೈಸ್ ಆಗಿದ್ದಾರೆ ಅಂತಾಗ ಸರ್ವೈವಲ್ ಈ ತರ ಆಕ್ಸಿಡೆಂಟ್ ನಲ್ಲಿ ತುಂಬಾ ಕಡಿಮೆ, ಇಟ್ ಇಸ್ ಆಲ್ಮೋಸ್ಟ್ 0. ಓಕೆ. ಆದ್ರೆ ಈ ಏರ್ಕ್ರಾಫ್ಟ್ ಅನ್ನ ಸೆಲೆಕ್ಟ್ ಮಾಡ್ಬೇಕು, ಯಾವ ಏರ್ಕ್ರಾಫ್ಟ್ ಅನ್ನ ಸೆಲೆಕ್ಟ್ ಮಾಡ್ಬೇಕು ಸರ್? ಇವರು ರಾಜಕಾರಣಿಗಳು, ಇವ್ರಿಗೆ ಜನರ ಮತ ಬೇಕು, ಇವ್ರಿಗೆ ಜನರ ಹತ್ರ ಹೋಗಿ ಭಾಷಣ ಮಾಡೋದು ತರಾತುರಿ ಇರ್ತದೆ. ಕರೆಕ್ಟ್. ನಾವೊಂದ್ ಹೇಳ್ತೇನೆ ಸರ್ ನಿಮ್ಗೆ, ಈ ಇನ್ಸಿಡೆಂಟ್ಗೆ ನನ್ಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಜಿತ್ ಪವಾರ್ ಅವ್ರಿಗೆ. ಇದೇ ಏರ್ಕ್ರಾಫ್ಟ್ ವಿಸಿಬಿಲಿಟಿ ಇಲ್ಲ ಅಂತ ಹೇಳಿ ಕ್ರಾಶ್ ಲ್ಯಾಂಡಿಂಗ್ ಪಕ್ಕದ ಹಳ್ಳಿಯಲ್ಲಿ ಆಗಿದ್ರೆ, ಹಳ್ಳಿಯಲ್ಲಿ ಇರುವ ಗ್ಯಾಸ್ ಸಿಲಿಂಡರ್ ಮೇಲೆ ಇದು ಬೆಂಕಿ ತಗಲಿದ್ರೆ ಯಾವ ಲೆವೆಲ್ ನಲ್ಲಿ ಅನಾಹುತ ಆ ಹಳ್ಳಿಲಿ ಆಗ್ತಿತ್ತು, ಎಷ್ಟು ಮಟೀರಿಯಲ್ ಡ್ಯಾಮೇಜ್. ಮತ್ತು ಇದಕ್ಕೆ ಸರ್ ಹೇಳ್ದಂಗೆ ಆಡಿಟೇ ಇಲ್ಲ, ಯಾವ ಏರ್ಕ್ರಾಫ್ಟ್ ಇಂದ ಆಡಿಟ್ ಇಲ್ಲ. ನಿಮ್ಮ ಜಕ್ಕೂರ್ನಲ್ಲಿ, ನಿಮ್ಮ ಯಲಹಂಕದಲ್ಲಿ ಇವ್ರ ಹತ್ರ ಫಿಗರ್ಸ್ ಎಲ್ಲ ಎಷ್ಟು ಪ್ರೈವೇಟ್ ಏರ್ಕ್ರಾಫ್ಟ್ಸ್ ಇದಾವೆ, ಅವ್ರು ಎಲ್ಲಿಂದ ಬಂದಿದ್ದಾವೆ, ಅದರ ಮೇಕ್ ಏನು, ಅದರ ಮೇಡ್ ಏನು, ಅದರ SOP ಇಲ್ಲ, ಅದರ ಫಿಸಿಬಿಲಿಟಿ ರಿಪೋರ್ಟ್ನೇ ಇಲ್ಲ. ಹೋಟ್ ತಗೋಬೇಕು, ಪ್ರೈವೇಟ್ ಏರ್ಕ್ರಾಫ್ಟ್ ಹತ್ತಬೇಕು, ಅದರಲ್ಲಿ ಏನಾದ್ರು ತುಂಬ್ಕೋಬೇಕು, ಹೋಗ್ಬೇಕು, ಅದು ಹಂಚಬೇಕು. ಇದೇ ಇಂಟೆನ್ಷನ್ ಲಿಂದ ಪಾಲಿಟಿಷಿಯನ್ಸ್ ಪ್ರೈವೇಟ್ ಏರ್ಕ್ರಾಫ್ಟ್ ಗಳನ್ನ ಯೂಸ್ ಮಾಡ್ತಾರೆ ಹೊರತು. ಬರ್ತೀನಿ ಮೋಹನ್ ಸರ್, ನಿಮ್ಮ ಹತ್ರ ನಂಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಮಾಜಿ ಕರ್ನಲ್ ವೆಂಕಟೇಶ್ ನಾಯಕ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ ನಿಮಗೆ. ನಮಸ್ಕಾರ ರೀ. ನಮಸ್ಕಾರ ಸರ್. ನೋಡಿದ್ವಿ ಲಾಸ್ಟ್ ಟೈಮ್ ಅಹಮದಾಬಾದ್ ವಿಮಾನ ದುರಂತದ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಈಗ ಅಜಿತ್ ಪವಾರ್ ಅವರು ದುರ್ಮರಣಕ್ಕೀಡಾಗಿದ್ದಾರೆ. ಈ ಒಂದಾದ್ಮೇಲೆ ಘಟನೆ ನೋಡ್ತಿದ್ರೆ ಸರ್ ಏನು ಭಯ ಬರ್ತಿದೆ ಅಂದ್ರೆ, ಅಲ್ಲ ಟ್ರೈನಲ್ಲಿ ಹೋದ್ರೂ ಆಕ್ಸಿಡೆಂಟ್ ಆಗುತ್ತೆ, ಕಾರಲ್ಲಿ ಹೋದ್ರೂ ಆಕ್ಸಿಡೆಂಟ್ ಆಗುತ್ತೆ, ಫ್ಲೈಟಲ್ಲಿ ಹೋದ್ರೂ ಗ್ಯಾರಂಟಿ ಇಲ್ಲ ಅಂದ್ರೆ ಸುರಕ್ಷತೆ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದೆ ಸರ್ ಇಲ್ಲಿ. ಡೆಫಿನೆಟ್ಲಿ ಏನಂತಂದ್ರೆ ನಮ್ಮ ಇಂಡಿಯನ್ ಕಂಟೆಸ್ಟ್ ಅಲ್ಲಿ ಹೇಳ್ಬೇಕಂತಂದ್ರೆ ಈ ತರ ಆಕ್ಸಿಡೆಂಟ್ ಆಗಬಾರ್ದು. ಯಾಕಂದ್ರೆ ಒಂದು ಮೇಜರ್ 3 ಆಕ್ಸಿಡೆಂಟ್ಸ್ ಆಗಿದೆ. 3 ಆಕ್ಸಿಡೆಂಟ್ಸ್ ಅಲ್ಲಿ VIP ಹೋಗಿದ್ದಾರೆ. ಒಂದು ನಮ್ಮ CDS ಜನರಲ್ ಬಿಪಿನ್ ರಾವತ್ ಒಂದು ಹೆಲಿಕಾಪ್ಟರ್ ಕ್ರಾಶ್ ಆಯ್ತು ಕುನೂರ್ದಲ್ಲಿ. ಆಮೇಲೆ ವಿಜಯ ರೂಪಾನಿ ಅಹಮದಾಬಾದ್ ಅಲ್ಲಿ ಆಯ್ತು. ಈಗ ಥರ್ಡ್ ಅಜಿತ್ ಪವಾರ್ದವರು ಬಾರಾಮತಿಯಲ್ಲಿ ಆಯ್ತು. ಅದಕ್ಕೆ ಏನಂತಂದ್ರೆ ದಿಸ್ ಜಸ್ಟ್ ಸ್ಟಾಟಿಸ್ಟಿಕ್ಸ್. ಬಟ್ ಅಹಮದಾಬಾದ್ ಏರ್ ಕ್ರಾಶ್ ಆದ ನಂತರ DGCA ಹೇಳಿದ್ ಏನಂತಂದ್ರೆ, ನಾವೊಂದು 90 days ಪೀರಿಯಡ್ ಅಲ್ಲಿ ಎಲ್ಲ ಏನಪ್ಪಂದ್ರೆ ಕಂಪ್ಲೀಟ್ ಆಡಿಟ್ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲ ಸ್ಮಾಲ್ ಏರ್ ಕ್ರಾಫ್ಟ್ಸ್, ಬಿಗ್ ಏರ್ ಕ್ರಾಫ್ಟ್ಸ್ ಎಲ್ಲದು ಏನಂತಂದ್ರೆ ಏರ್ ವರ್ದಿನೆಸ್ ಅದ್ರ ಬಗ್ಗೆ ಇದ್ರ ಬಗ್ಗೆ ಅಂತಕೊಂಡು. ಬಟ್ ಆ ತರ ಒಂದ್ ವೇಳೆ ಸ್ಟ್ರಿಕ್ಟ್ಲಿ ಚೆಕಿಂಗ್ ಆಗಿದ್ರೆ ಈ ತರ ಆಕ್ಸಿಡೆಂಟ್ ಆಗ್ತಿದ್ವು ಇಲ್ಲ ಅಂತ ಒಂದು ಸಂಶಯ ಬರ್ತದೆ. ಕರೆಕ್ಟ್. ಎರಡನೇದು, ನಮ್ಮ ನೇಬರ್, ನಾನು ಎಲ್ಲಿ ನಮ್ಮ ಕಾಲೋನಿಯಲ್ಲಿ ನನ್ನ ನೇಬರ್ ಪೈಲಟ್ ಇದ್ದಾನೆ, ಆತನ ಕೂಡ ಒಂದು ಸ್ವಲ್ಪ ಮಾತಾಡಿದೆ. ಆತ ಬಾರಾಮತಿಯಲ್ಲಿ ಲ್ಯಾಂಡ್ ಮಾಡಿದಂತ ಪೈಲಟ್ನೇ ಹತ್ರ. ಬಟ್ ಅಲ್ಲಿ ಬಾರಾಮತಿ ಏನಂತಂದ್ರೆ ಹೆಂಗಿದೆ ಅಂತಂದ್ರೆ, ಅದು ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಮಾಡಕ್ ಬರೋದಿಲ್ಲ. ಓನ್ಲಿ ವಿಜುವಲ್, ಏನಪ್ಪಾ ಅಂದ್ರೆ ಮ್ಯಾನ್ಯುವಲ್ ವಿಜುವಲ್ ನೀವ್ ಹೆಂಗ್ ಕಾಣಿಸ್ತದೆ ಏರ್ಪೋರ್ಟ್ ಅದೇ ಪ್ರಕಾರ ಇದು ಮಾಡ್ಬೇಕು. ಅವ್ರು ಹೇಳಿದ ಪ್ರಕಾರ ಏನಂತಂದ್ರೆ, ಈಗ ಅದ್ರ ಪಕ್ಕದಲ್ಲೇ ಏರ್ಪೋರ್ಟ್ ಪಕ್ಕದಲ್ಲೇ ಒಂದು ಹೈವೇ ಕೂಡ ಇದೆ. ಸೊ ಈ ಪೀರಿಯಡ್ ದಲ್ಲಿ, ಸ್ಪೆಷಲಿ ಈ ಪೀರಿಯಡ್ ದಲ್ಲಿ ಸುತ್ತ ಕಾಣಿಸೋದು ಏನಪ್ಪಾ ಅಂದ್ರೆ ಬ್ರೌನ್ ಪ್ಯಾಚ್ ಮತ್ತೆ 2 ಪ್ಯಾರಲಲ್, ಒಂದ್ ಕಡೆ NH ಇರ್ತದ, ಒಂದ್ ಕಡೆ ಏರ್ಪೋರ್ಟ್ ಇರ್ತದ. ಸೊ ಕನ್ಫ್ಯೂಷನ್ ಅಂತ ಇರ್ತದ. ಅಂಡ್ ಮೋರ್ ಸೊ ಅದು ಕಾಂಪ್ಲಿಕೇಟ್ ಯಾವಾಗ ಆಗ್ತದ, ನಿಮ್ಗೆ ವಿಸಿಬಿಲಿಟಿ ಕಡಿಮೆ ಆಯ್ತು ಅಂತಂದ್ರೆ ರಿಸ್ಕ್ ಆಫ್ ಲ್ಯಾಂಡಿಂಗ್ ಇಸ್ ಏನಪ್ಪಾ ಅಂದ್ರೆ ಹೈ. ಸ್ಪೆಷಲಿ ಅವ್ರು ಏನಪ್ಪಾ ಅಂದ್ರೆ ಒಂದು ಅಬಾರ್ಟ್ ಆಗಿದೆ, ಒಂದು ಲ್ಯಾಂಡಿಂಗ್ ಅಬಾರ್ಟ್ ಆದ ನಂತರ ಅದು ವಿಸಿಬಿಲಿಟಿ ಕಾರಣಕ್ಕೆ ಆಗಿದೆ ಅಂತ ನಾವು ತಿಳ್ಕೊತೀವಿ. ಅದು ಏನಂತಂದ್ರೆ ಬ್ಲಾಕ್ ಬಾಕ್ಸ್ ಸಿಕ್ಕ ನಂತರ ಗೊತ್ತಾಗುತ್ತೆ. ಬಟ್ ವೆರಿ ಅನ್ಫಾರ್ಚುನೇಟ್. ಯಾಕಂತಂದ್ರೆ ಈಗ ಅದ್ರ ಬಾರಾಮತಿ ಪಕ್ಕದಲ್ಲಿ ಪೂನಾ ಇತ್ತು, ಸ್ವಲ್ಪ ಸಂಶಯ ಬಂತಂತಂದ್ರೆ ಹೋಗಿ ವಾಪಸ್ ಏನಪ್ಪಾ ಅಂದ್ರೆ ಪುನಾದಲ್ಲಿ ನಿಯರೆಸ್ಟ್ ಆಗಿ ಲ್ಯಾಂಡ್ ಆಗ್ಬೋದಾಗಿತ್ತು. ಅಥವಾ ಇದು ATC, ಯಾಕಂದ್ರೆ ಅವರೆಲ್ಲ ATC ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ಬೇಕು. ATC ಶುಡ್ ಹಾವ್ ಸೆಂಟ್ ದೆಮ್ ಟು ಪುನಾ. ಆಮೇಲೆ ಇದು ಒಂದು CCTV ಫುಟೇಜ್ ಏನಪ್ಪಾ ಅಂದ್ರೆ ಪೆಟ್ರೋಲ್ ಬಂಪ್ ಕ್ಯಾಪ್ಚರ್ ಆದದ್ದು ನೋಡಿದ್ರೆ ಇಟ್ ಇಸ್ ಅ ಬಿಗ್ ಫೈರ್ ಬಾಲ್. ಅದು ಅದ್ರ ಇಂಪ್ಯಾಕ್ಟ್ ಎಷ್ಟಿದೆ ಅಂತಂದ್ರೆ ಇಟ್ ಇಸ್ ಅ ಬಿಗ್ ಫೈರ್ ಬಾಲ್ ಕಾಣಿಸ್ತದ. ಮತ್ತೆ ಮೋರ್ ಓವರ್ ಇಂಜಿನ್ ಕೂಡ ಡಿಟ್ಯಾಚ್ ಆಗಿದೆ ಏರ್ಕ್ರಾಫ್ಟ್. ಇದೆಲ್ಲ ನಾವು ಏನಂತಂದ್ರೆ ವಿ ಹ್ಯಾವ್ ಟು ವೇಟ್ ಫಾರ್ ಏನಂತಾರೆ ವಾಟ್ ಕುಡ್ ಬಿ ದ ರಿಯಲ್ ಕಾಸ್. ಅದು ಬ್ಲಾಕ್ ಬಾಕ್ಸ್ ಅಲ್ಲಿ ಅವ್ರದ್ದು ಆಡಿಯೋ ಕನ್ವರ್ಸೇಷನ್ಸ್ ಮತ್ತೆ ಏರ್ಕ್ರಾಫ್ಟ್ ಪ್ಯಾರಾಮೀಟರ್ಸ್, ಏನಾದ್ರೂ ಹೈಡ್ರಾಲಿಕ್ ಫೇಲ್ಯೂರ್ ಇತ್ತು, ಲ್ಯಾಂಡಿಂಗ್ ಇದಿತ್ತು, ಅವೆಲ್ಲ ಗೊತ್ತಾಗ್ತಾವ. ಬಟ್ ಈ ಸ್ಮಾಲ್ ಏರ್ಕ್ರಾಫ್ಟ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಅಂತ ಇದೆ. ಏನಂತಂದ್ರೆ ಇವು ಥರೋಲಿ ಏನಂತಂದ್ರೆ ಇದ್ರ ಇನ್ಸ್ಪೆಕ್ಷನ್ ಆಗೋದಿಲ್ಲ. ಏನಾದ್ರೂ ಹಂಗೆ ಜಸ್ಟ್ ಕ್ಯಾಶುವಲಿ ಇನ್ಸ್ಪೆಕ್ಷನ್ ಆಗಿ ಏರ್ ವರ್ದಿನೆಸ್ ಸರ್ಟಿಫಿಕೇಟ್. ಸರ್ ಇನ್ನೊಂದು, ಈ ಷಡ್ಯಂತ್ರ ಅಥವಾ ಅಲ್ಲೇನೋ ಪೈಲಟ್ಗಳು ಅವರ ನಿರ್ಲಕ್ಷ್ಯ ಅಥವಾ ಅವ್ರ ಲೋಪದೋಷ ವೈಯಕ್ತಿಕವಾಗಿ ಈ ತರದ ಚರ್ಚೆಗಳು ಆರಂಭ ಆಗಿದೆ ಸರ್ ಇಲ್ಲಿ. ಅಂದ್ರೆ ಪೈಲಟ್ಗಳಿಗೆ ಎಲ್ಲ ತಿರುಗ್ತಾ ಇದೆ ಅಂತ ಇಲ್ಲಿ.
ಇಲ್ಲ ಪೈಲಟ್ ಈಗ ಕಾಣಿಸೋ ಪ್ರಕಾರ ಮೋಸ್ಟ್ ಪ್ರಾಬಲಿ ಹ್ಯೂಮನ್ ಎರರ್, ಪೈಲಟ್ಸ್ ಎರರ್ ಅಂತ ಕಾಣಿಸ್ತದೆ ಈಗ ನಮಗೆ. ಏನಂತಂದ್ರೆ ಗೆಸ್ ಮಾಡಬೇಕಾದ್ರೆ ನಾವು ಪರ್ಫೆಕ್ಟ್ ಇರೋದಿಲ್ಲ, ಇಟ್ ಇಸ್ ಓನ್ಲಿ ಗೆಸ್ ವರ್ಕ್. ಅವ್ರು ಬ್ಲಾಕ್ ಬಾಕ್ಸ್ ಅಲ್ಲಿ ಎಲ್ಲ ಗೊತ್ತಾಗ್ತದೆ. ಅವ್ರು ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡೋದು, ATC ಕಮ್ಯುನಿಕೇಟ್ ಮಾಡೋದು. ಕರೆಕ್ಟ್. ಅಂಡ್ ಮೋರ್ ಓವರ್ ಜನರಲಿ VIP ಪೊಲಿಟಿಷಿಯನ್ಸ್ ಈ ರ್ಯಾಲಿ ಅವು ಇವು ಏನಪ್ಪಾ ಅಂದ್ರೆ ಈ ತರ ಫ್ಲೈಟ್ ಇದ್ದಾಗ ಸ್ವಲ್ಪ ಪೊಲಿಟಿಷಿಯನ್ ಕಡೆಯಿಂದನೂ ಪ್ರೆಷರ್ ಇರ್ತದೆ. ಕೈಸೆ ಲ್ಯಾಂಡ್ ಕರ್ಲು ಅಂತಕೊಂಡು ಆ ಟೈಪ್ ಇರ್ಬೋದು. ಅದು ಏನು ಮಾತಾಡ್ಯಾರ ಒಬ್ರಿಗೊಬ್ರು, ದೆನ್ ವಿಲ್ ಕಮ್ ಟು ನೋ. ಆಕ್ಚುಲಿ ಈಗ ಏನಂತಂದ್ರೆ ಆಸ್ ಪರ್ ಒಂದು ಫ್ಯಾಕ್ಟರ್ ವಿಸಿಬಿಲಿಟಿ ಕಡಿಮೆ ಇದೆ, ಎರಡನೇದು ಏನಂತಂದ್ರೆ ಏರ್ಕ್ರಾಫ್ಟ್ ಏರ್ ವರ್ದಿನೆಸ್ ಇದೆಯೋ ಅಥವಾ ಜಸ್ಟ್ ಅದೇ ಏರ್ ವರ್ದಿನೆಸ್ ಸುಮ್ನೆ ಸರ್ಟಿಫಿಕೇಟ್ ಕೊಟ್ಟರು, ಅದೊಂದಿರ್ಬೇಕು. ಮತ್ತೆ ಷಡ್ಯಂತ್ರ, ಸವಟಾಜು, ಕಾನ್ಸ್ಪರೆಸಿ ಇದಂತ ಆಂಗಲ್ ಅಂತ ಇದ್ದೇ ಇರ್ತದೆ. ಯಾಕಂದ್ರೆ ಪೊಲಿಟಿಷಿಯನ್ ಇನ್ವಾಲ್ವ್ ಆದ್ಮೇಲೆ ಇದು ಒಂದು ಆಂಗಲ್ ಬಂದೇ ಬರ್ತದೆ. ಬಟ್ ಐ ಡೋಂಟ್ ಥಿಂಕ್ ಸೊ ಈಗ ಏನಪ್ಪಾ ಅಂದ್ರೆ ಅಂತ ಸಬಟಾಜ್ ಅಥವಾ ಕಾನ್ಸ್ಪರಸಿ ಅದು ದಟ್ ಇಸ್ ದ ಲಾಸ್ಟ್ ಆಪ್ಷನ್. ಫಸ್ಟ್ ಆಪ್ಷನ್ ಇಸ್ ಮೋಸ್ಟ್ ಪ್ರಾಬಬ್ಲಿ ಪೈಲಟ್ಸ್ ಎರರ್, ಎರರ್ ಇನ್ ಜಡ್ಜ್ಮೆಂಟ್ ಅಂತ ಅನಿಸ್ತದೆ. ನಿಜ ನಿಜ ನಿಜ. ಥ್ಯಾಂಕ್ ಯು ವೆಂಕಟೇಶ್ ಸರ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ನಮಗೆ ಗಿರೀಶ್ ಸರ್, ಈಗ ಕ್ವಾಲಿಟಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ನಾವು, ಈ ಗುಣಮಟ್ಟದ ಬಗ್ಗೆ. ಈ ಕಂಪ್ನಿ ನೋಡಿದಾಗ ಸರ್, ಇದು ಅಮೇರಿಕಾದೇನೋ ನಿರ್ವಹಣೆ ಮಾಡ್ತಿದ್ದ ಸಂಸ್ಥೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಯ್ಕೆ ಮಾಡಿಕೊಳ್ಳುವಾಗ ಕಂಪ್ನಿನೂ ಕೂಡ ನಾವು ನೋಡಬೇಕಾ ಹೇಗೆ ಅಂತೇಳಿ? ಈ ಒಂದು ಕಂಪ್ನಿದು ಸೇಮ್ ಏರ್ಕ್ರಾಫ್ಟ್ 2023 ಇದೇ ಥರ ಒಂದು ಅನಾಹುತ ಆಯಿತು ಮುಂಬೈ ಏರ್ಪೋರ್ಟಲ್ಲಿ. ಬಟ್ ಅದರಲ್ಲಿ ಏನಾಯಿತು ಅಂದರೆ ಇಟ್ ವಾಸ್ ಹೆವಿಲಿ ರೈನಿಂಗ್. ಆ ಲ್ಯಾಂಡ್ ಆದಾಗ ನಾನು ಹೇಳಿದ ಮತ್ತೆ ಸ್ಕಿಡ್ ಆಯಿತು, ಹಳ್ಳಿ ತಪ್ಪಿತು, 2 ಭಾಗ ಆಗಿ ಆ ಏರೋಪ್ಲೇನ್ ಉರಿದೋಯ್ತು. ಬಟ್ ಆವಾಗ ಏನಾಯಿತು ಅಂದರೆ ಅಲ್ಲಿದ್ದಂಥ ಜನಗಳು ದೇ ವರ್ ಸೇಫ್ಲಿ ರೆಸ್ಕ್ಯೂಡ್. ಅಂದರೆ ಅಲ್ಲಿ ಯಾರೂ ಪ್ರಾಣಹಾನಿ ಆಗಲಿಲ್ಲ. ಸೇಮ್ ಮಾಡೆಲ್, ಸೇಮ್ ಏರ್ಕ್ರಾಫ್ಟ್. ಸೊ ನಾನು ಹೇಳ್ದಂಗೆ ದಿಸ್ ಈಸ್ ಎ ವೆರಿ ಗುಡ್ ಏರ್ಕ್ರಾಫ್ಟ್. ಬಟ್ ಆದರೂ ಎರರ್ ಮಾಡ್ಕೊಳ್ಳೋಕ್ಕೆ ಭಾಳನೇ ಕಮ್ಮಿ ಸ್ಪೇಸ್ ಇದೆ. ಎರರ್ ಆಗಿದ ತಕ್ಷಣ ಮತ್ತೆ ವಾಪಸ್ ತರೋದು ತುಂಬ ಕಷ್ಟ ಇದರಲ್ಲಿ. ಸೊ ದಟ್ಸ್ ದ ಓನ್ಲಿ ಪ್ರಾಬ್ಲಮ್ ಇನ್ ದಿಸ್ ಏರ್ಕ್ರಾಫ್ಟ್. ಇದು ಯಾರೋ VK ಸಿಂಗ್ ಅನ್ನೋರಿಗೆ ಸೇರಿದಂಥ ಏರ್ಕ್ರಾಫ್ಟು. ಆ್ಯಂಡ್ ಈ ಹ್ಯಾಸ್ ಪೋಸ್ಟೆಡ್ ದಟ್ ನಾವೆಲ್ಲ ಮೇಂಟೆನೆನ್ಸು ಕರೆಕ್ಟಾಗಿ ಮಾಡ್ತಾ ಇದ್ವಿ, ಆಲ್ ದಿ ಏರ್ ಬರ್ತಿನೆಸ್ ಸರ್ಟಿಫಿಕೇಷನ್ಸ್ ಎಲ್ಲ ಕರೆಕ್ಟಾಗಿತ್ತು ಅಂತ ಅವ್ರೇನೋ ಟ್ವೀಟ್ ಮಾಡಿದ್ದಾರೆ. ಬಟ್ ವಿ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಹೌ ಇಟ್ ವಾಸ್ ಮೇಂಟೈನ್ಡ್, ಅದೆಲ್ಲ ಗೊತ್ತಿಲ್ಲ. ಸೊ ವಿ ಹ್ಯಾವ್ ಟು ಕ್ರಾಸ್ ಚೆಕ್ ದಟ್. ಆ್ಯಂಡ್ DGCA ಯಾವ ಥರ ಕ್ರಾಸ್ ಚೆಕ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ DGCA ಮೇಲೆ ಒಂದು ನಂಬಿಕೆ ಅನ್ನೋದೇ ಇಲ್ಲ ಇವತ್ತು. ಇಂಡಿಗೋ ಇದರಲ್ಲಿ ನೀವು ನೋಡಿದ್ರಿ ಯಾವ ಥರ ಪ್ರಾಬ್ಲಮ್ ಆಯಿತು, ಪೈಲಟ್ಸ್ ಇಲ್ಲದೆ ಪ್ರಾಬ್ಲಮ್ ಆಯಿತು. ಪೈಲಟ್ಸ್ ಏನಕ್ಕೆ ಪೈಲಟ್ಸ್ ಪ್ರಾಬ್ಲಮ್ ಅಂದರೆ ಪೈಲಟ್ಸ್ ಇವ್ರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲ್ಲ, ಅವ್ರಿಗೆ ಪ್ರಮೋಷನ್ ಕೊಡಲ್ಲ, ಅಲ್ಲಿ ಜನಗಳೇ ಇಲ್ಲ DGCA. ಸೊ ಅಷ್ಟು ಇದಾಗಿ ನಡೀತಾ ಇರೋ DGCA, ವೆದರ್ ದೇ ಆರ್ ರಿಯಲಿ ಚೆಕಿಂಗ್ ದಿಸ್ ಏರ್ ವರ್ತಿನೆಸ್ಸು, ತುಂಬ ಈ ಪ್ರೈವೇಟ್ ಪ್ಲೇಯರ್ಸ್ಗಳನ್ನ ಹೇಗೆ ಚೆಕ್ ಮಾಡ್ತಿದ್ದಾರೆ, ಇಂಥ ಏರ್ಕ್ರಾಫ್ಟ್ಸ್ಗಳನ್ನ ಹೇಗೆ ಇದು ನೋಡ್ಕೋತಾ ಇದ್ದಾರೆ, ಐ ರಿಯಲಿ ಡು ನಾಟ್ ನೋ. ಸರ್, ಈಗ ವಿಮಾನದಲ್ಲಿ ಫ್ಲೈಟಲ್ಲಿ ಹೋಗದೆ ಅಜಿತ್ ಪವಾರ್ ಅವರು ಹೆಲಿಕಾಪ್ಟರಲ್ಲಿ ಹೋಗಿದ್ರೆ ಆಗ್ತಾ ಇರಲಿಲ್ಲ ಘಟನೆ. ಖಂಡಿತ ಹೆಲಿಕಾಪ್ಟ್ರಲ್ಲಿ ಹೋಗಿದ್ರೆ ಈ ಒಂದು ಇಶ್ಯೂ ಆಗ್ತಾ ಇರಲಿಲ್ಲ. ಪ್ರಾಬಬ್ಲಿ ಅಫ್ಕೋರ್ಸ್ ಫಾಗ್ ಇದ್ದಿದ್ರೆ ಏನೋ ಬೇರೆ ಕಡೆ ಲ್ಯಾಂಡಿಂಗ್ ಆಗ್ತಿತ್ತು. ಬಟ್ ಈ ಥರ ಸ್ಕಿಡ್ ಆಗಿ ಈ ಥರ ಒಂದು ಕಡೆ ಪಕ್ಕಕ್ಕೆ ಹೋಗಿ ಹೊಡೆದು ಪಡೆದು ಅಷ್ಟ್ರ ಮಟ್ಟಕ್ಕೆ ಆಗ್ತಿರ್ಲಿಲ್ವೋ ನನಗೂ ಗೊತ್ತಿಲ್ಲ. ಟರ್ಬೋ ಪ್ರಾಪ್ ಏರ್ಕ್ರಾಫ್ಟ್ಸ್ ಇದ್ದಿದ್ರು ಪ್ರಾಬಬ್ಲಿ ಸ್ಲೋ ಏರ್ಕ್ರಾಫ್ಟ್ಸ್ ಅದು. ಅಂದರೆ 400 ಸ್ಪೀಡಲ್ಲಿರುತ್ತೆ, ಇಳಿಬೇಕಾದ್ರೂ ಭಾಳ ಕಮ್ಮಿ ಸ್ಪೀಡ್ ಇರುತ್ತೆ. ಸೊ ಈ ಥರ ಜಾರ್ಕೊಂಡು ಹೋಗೋದು ಕಮ್ಮಿ ಅವಕಾಶಗಳಿರ್ತವೆ. ಪ್ರಾಬಬ್ಲಿ ದೀಸ್ ಆರ್ ಆಲ್ ಆಫ್ಟರ್ ಮತ್ ಥಿಂಕಿಂಗ್ಸ್ ಅಷ್ಟೇ. ಹಂಗಾಗಿದ್ರೆ ಆಗ್ತಿತ್ತೇನೋ ಅಂತ. ನಿಜ. ವಾಸುದೇವ್ ಸರ್, ಈಗ ಪೈಲಟ್ಗಳು ನಿಜಕ್ಕೂ ಶ್ರಮ ಹಾಕಿದ್ದಾರೆ. ಫಸ್ಟ್ ರೌಂಡಲ್ಲಿ ಅವರು ಅಲ್ಲಿ ವಾರ್ನಿಂಗ್ ಕರೆ ಕೊಟ್ಟಿದ್ದಾರೆ. ಅಲ್ಲಿ ಸೆಕೆಂಡ್ ರೌಂಡಲ್ಲಿ 30 ಸೆಕೆಂಡ್ 40 ಸೆಕೆಂಡಲ್ಲಿ ಈ ದುರಂತ ಆಗಿರೋದು. ಹಾಗಾದರೆ ಬೇರೆ ಆಯ್ಕೆಗಳು ಏನಿದ್ವು? ಹಾಗಾದರೆ ಇಲ್ಲಪ್ಪ ಕೊನೆ ಕ್ಷಣ ಇದು ನಮ್ಮದು ಅಂಥೇಳಿ ಹಾಗೆ ಅವರು ಕೊನೆ ಪ್ರಯತ್ನನ ಮಾಡ್ತಾ ಇರ್ಬೋದಾ? ಇಲ್ಲಪ್ಪ ಬದುಕುಳಿಯುವಂಥ ಪ್ರಯತ್ನಕ್ಕೆ ಅಲ್ಲಿ ಆಪ್ಷನ್ಗಳು ಏನಿದ್ವು ಅಂತ? ಪೈಲಟ್ಗಳದ್ದು ಒಂದು ನಾವು ಲ್ಯಾಂಡ್ ಮಾಡ್ತೀವಿ ಅನ್ನತಕ್ಕಂತಹ ಒಂದು ಏನೊಂದು ಹುಚ್ಚು ಧೈರ್ಯನೂ ಇರುತ್ತಲ್ವಾ ಸರ್? ಈಗೇನ್ ಈ ಕ್ಷಣ ಸಿಕ್ಬಿಡುತ್ತೆ, ಈ ಸೈಟ್ ನಾವು ಸೈಟ್ ಮಾಡ್ತೀವಿ. ಯಾಕೆಂತಂದ್ರೆ ರನ್ವೇ ಇನ್ ಸೈಟ್ ಅನ್ನೋದು ಲಾಸ್ಟ್ 5 ಕಿಲೋಮೀಟರ್ ನಲ್ಲಿ ಎಲ್ಲಾ ಏರ್ಕ್ರಾಫ್ಟ್ಗಳು ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಮಾಡ್ತಾ ಇರೋರಿಗೂ ಸಹ ಕೊನೆಯ ಫೈನಲ್ ಅಪ್ರೋಚ್ ನಲ್ಲಿ ಕೊನೆಯ 1 ಕಿಲೋಮೀಟರ್ ನಲ್ಲಿ ಅವರು ದೇ ವಿಲ್ ಹ್ಯಾವ್ ಟು ಸೈಟ್ ದ ರನ್ವೇ. ವಿಜುವಲ್ ಫ್ಲೈಟ್ ಇದು ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ದಲ್ಲಿ ಬರೋರು ಸಹ ರನ್ವೇ ಇನ್ ಸೈಟ್ ಅಂತಂದಾಗ್ಲೇ ಅವರಿಗೆ ಕ್ಲಿಯರ್ ಟು ಲ್ಯಾಂಡ್ ಹೇಳೋದು. ಇದು ವಿಜುವಲ್ ಫ್ಲೈಟ್ ರೂಲ್ಸ್ ನಲ್ಲಿ 5 ಕಿಲೋಮೀಟರ್ ಗಿಂತ ವಿಸಿಬಿಲಿಟಿ ಕಡಿಮೆ ಇದ್ದಾಗ
ಅವರು ಒಂದು ರಿಸ್ಕ್ ತಗೋತಾ ಇದ್ದಾರೆ. ಹೌದು. Every minute they are taking risk. If it is reducing, if it is 4 kilometer, if it is 3 kilometer, if it is not visible, they have to go out. They have to go around and then see whether they can see the runway and then come back to land. Okay. This is the procedure. ಈ ಪ್ರೊಸೀಜರ್ ಅನ್ನ ಸರಿಯಾಗಿ ಫಾಲೋ ಮಾಡದೇ ಇದ್ರೆ ಈ ತರಹದ ದುರಂತಗಳು ಆಗ್ತವೆ. ಯಾರು ಏನು ಇಲ್ಲಿ ಭಗವಂತನಿಗಿಂತೂ ದೊಡ್ಡವರೇನು ಅಲ್ವಲ್ಲ. ಹೌದು. ನಮ್ಮ ರೂಲ್ಸ್ ಯಾರು ಮಾಡಿದ್ದಾರೆ ಅವರುಗಳು ಏನೋ ಇದೆಲ್ಲ ನೋಡ್ಬಿಟ್ಟೆ ರೂಲ್ಸ್ ಮಾಡಿರ್ತಾರಲ್ವಾ ಸರ್. ಆ ತರ ಒಂದು ಹೋಲ್ಡ್ ಮಾಡಿ ಅಪ್ರೋಚ್ ಮಾಡ್ಬೇಕು ಅಂತ ಅನ್ನೋದು ನಿಯಮ. ಆದ್ರೆ ಏನಾದ್ರೂ ಫೋರ್ಸ್ ಪ್ರೆಷರ್ ಆ ಪೈಲಟ್ಗಳ ಮೇಲಿದ್ರೆ, ಅಜಿತ್ ಪವಾರ್ ಅವರು VIP ಅವರಿಗೆ ಅವ್ರ ಮಾತುಗಳು ಇಲ್ಲಿ ಇಮಿಡಿಯೇಟ್ ಆಗಿ ಲ್ಯಾಂಡ್ ಆಗ್ಬೇಕು ಅಂತಕ್ಕಂತ ಮಾತೇನಾದ್ರೂ ಅವ್ರ ಹಿಂದ್ಗಡೆ ಇದ್ರೆ, ಪೈಲಟ್ ಆ ಪ್ರೆಷರ್ ನಲ್ಲಿ ಬಂದು ಲ್ಯಾಂಡ್ ಆಗಿದ್ರೆ, ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದು ಆಕ್ಸಿಡೆಂಟ್ ಗೆ ಕಾರಣ ಆಗಿದ್ರೆ ನಮಗ್ ಗೊತ್ತಿಲ್ಲ. ಆದ್ರೆ VIP ಫ್ಲೈಟ್ಗಳಿಗೆ ಒಂದು ಸರಿಯಾದ ರೀತಿನಲ್ಲಿ ರೂಲ್ಸ್ ಅನ್ನ ಫ್ರೇಮ್ ಮಾಡದೇ ಇದ್ರೆ, ಯಾವುದೋ ಒಂದು ಪ್ರೈವೇಟ್ ಏರ್ಕ್ರಾಫ್ಟ್ ಆಪರೇಷನ್ಸ್ ನಡೆಸ್ತಾ ಇದೆ, ಅದು ಸರಿಯಾದ ರೀತಿಯಲ್ಲಿ ಚೆಕ್ ಆಗ್ತಾ ಇಲ್ಲ. ನೋಡಿ ಇಂಡಿಗೋನಲ್ಲಿ ಏನೆಲ್ಲ ಆಗೋಯ್ತು, ಅದೆಲ್ಲ ಏನ್ ನಡೀತಾ ಇದೆ, DGCA ಇದನ್ನ ಕರೆಕ್ಟ್ ಆಗಿ ಮಾಡ್ತಾ ಇದೆ ಅಂತ ಅನ್ನೋದಕ್ಕೆ ನಮಗಿನ್ನು ಯಾವುದೇ ಸೂಚನೆಗಳು ಸಿಕ್ಕಿಲ್ಲ. ಇದು ಅದರಲ್ಲೂ ಈ ಪ್ರೈವೇಟ್ ಪೈಲಟ್ಗಳು ಪ್ರೈವೇಟ್ ಏರ್ಕ್ರಾಫ್ಟ್ ಆಪರೇಷನ್ಗಳನ್ನ ಹೆಚ್ಚು ಕಡಿಮೆ ಅವ್ರ ಪಾಡಿಗೆ ಬಿಟ್ಬಿಡ್ತಾರೆ. ಸರಿ ಇದೆ ಅಂತ ವರ್ಷದಲ್ಲಿ ಒಂದ್ಸತಿನೋ 2 ಸತಿನೋ 3 ಸತಿನೋ ಚೆಕ್ ಮಾಡ್ಬಿಟ್ಟು ಸೈನ್ ಮಾಡ್ಬಿಟ್ರೆ ಆ ಏರ್ಕ್ರಾಫ್ಟ್ಗಳು ಆಪರೇಷನ್ ಮಾಡ್ತಾನೆ ಇರ್ತವೆ. ಆ ತರ ಪರಿಸ್ಥಿತಿ ಇದ್ರೆ ನಾವ್ ಯಾರು ಏನು ಮಾಡಕ್ಕಾಗಲ್ಲ. VIP-ಗಳಿಗೆ ಇದನ್ನ ಹೇಳುವವರು ಯಾರು ಇಲ್ಲ. ನೋಡ್ರಪ್ಪ, ನಿಮ್ಮ ಜೀವ ಇದರಲ್ಲಿದೆ, ನೀವು ಇಷ್ಟೊಂದು ದುರಂತಕ್ಕೆ ತೊಂದರೆಗೆ ಸಿಕ್ಕಾಕೋತೀರಾ ಅಂತ ಹೇಳುವಂತ ಜನಗಳು ಅವರಿಗೆ ಬೇಕು, ಸಲಹೆಗಾರರು. ಆ ತರ ಜನಗಳು ನಮಗೆ ಅಲ್ಲಿ ಕೊಡ್ತಕ್ಕಂಥ ವಿಷಯಗಳನ್ನ ಅಲ್ಲ ಸರ್. ಬಾರಾಮತಿ ಅಂತ ಅನ್ಕಂಟ್ರೋಲ್ಡ್ ಏರ್ ಸ್ಪೇಸ್, ಯಾವುದೇ ಸರಿಯಾದ ಸಲಕರಣೆಗಳು, ಉಪಕರಣಗಳು, ಎಕ್ವಿಪ್ಮೆಂಟ್ಗಳು ಇಲ್ಲದೆ ಇರೋ ಜಾಗದಲ್ಲಿ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ದೂರದಲ್ಲಿ ಎಲ್ಲೋ ಕೂತ್ಕೊಂಡು ರನ್ವೇನಲ್ಲಿ ಇಷ್ಟಿದೆ ವಿಸಿಬಿಲಿಟಿ ಅಂತ ಹೇಳೋದನ್ನ ನಂಬ್ಕೊಂಡು ಯಾವ್ದಾದ್ರು ಪೈಲಟ್ ಲ್ಯಾಂಡ್ ಮಾಡೋದಾದ್ರೆ ನಿಜ ಆ ವಿಸಿಬಿಲಿಟಿ ಕರೆಕ್ಟ್ ಆಗಿ ಇಲ್ಲದೆ ಇದ್ರೆ ನಾವ್ ಏನ್ ಸರ್ ಮಾಡೋಣ? ಖಂಡಿತ ಸರ್, ಬರ್ತೀನಿ ನಿಮ್ಮ ಹತ್ರ. ಗಿರಿ ಸರ್, ಈಗ ಪೈಲಟ್ಗಳು ಜವಾಬ್ದಾರಿ ಜಾಸ್ತಿ ಇರುತ್ತೆ ಸರ್ ಅಲ್ಲಿ ಅವ್ರು ನಂಬ್ಕೊಂಡಿರ್ತಾರೆ ಅಲ್ಲಿ. ಹಾಗಾಗಿ ಒಬ್ಬ ಡ್ರೈವರ್, ಯಾವುದೇ ವೆಹಿಕಲ್ ಆದರೂ ಡ್ರೈವರ್ದು ಅಷ್ಟು ಪಾತ್ರ ಇರುತ್ತೆ ಅಲ್ಲಿ. ಹಾಗಾಗಿ ಆ ಕೊನೆ 30 ಸೆಕೆಂಡು 1 ನಿಮಿಷ ಅಲ್ಲೇನೋ ಎಡವಟ್ಟಾಯಿತು, ಅಲ್ಲಿ ಕಂಟ್ರೋಲ್ ಸಿಗಲಿಲ್ಲ ಅಲ್ಲ, ಬೇರೆ ನಮಗೆ ಅಲ್ಲೇನು ತಲೆಯಲ್ಲಿ ಹೊಳೆಯೋದಿಲ್ವ? ಹಾಗಾದರೆ ಸಾವೇ ಗತಿಯಪ್ಪ ಅಂತ ಸುಮ್ಮನಿರ್ಬೇಕು ಹೆಂಗೆ? ಇಲ್ಲ, ಯಾರು ಸಾಯ್ಬೇಕು ಅಂತ ಆ ಥರ ಯಾರು ಹೋಗಿ ಲ್ಯಾಂಡ್ ಆಗಕ್ಕೆ ಹೋಗಲ್ಲ. ಪ್ರಾಬಬ್ಲಿ ದೇ ವುಡ್ ಹ್ಯಾವ್ ಎ ಕಾನ್ಫಿಡೆನ್ಸ್. ಇಲ್ಲ, ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ. ಸಿ, ಎವ್ರಿ ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಕ್ಸಿಡೆಂಟ್ ಆಗಲೇಬಾರ್ದು ಅಂತ ಏನಿಲ್ಲ. ಸೊ ಈ 30 ವರ್ಷ ಎಕ್ಸ್ಪೀರಿಯನ್ಸ್ ಇರೋನು ಆಕ್ಸಿಡೆಂಟ್ ಆಗಿರುತ್ತೆ. ಸಿ, ದ ಆಕ್ಸಿಡೆಂಟ್ ಕ್ಯಾನ್ ಹ್ಯಾಪನ್ ಫಾರ್ ವೇರಿಯಸ್ ರೀಸನ್ಸ್. ಇವತ್ತು ಫಾಗ್ ಅಂತ ನಾವು ಹೇಳ್ತಾ ಇದ್ದೀವಿ, ಬಟ್ ಅಲ್ಲಿ ಇನ್ನೇನು ಇಶ್ಯೂ ಇತ್ತೋ ನಮಗೆ ಗೊತ್ತಿಲ್ಲ. ಪ್ರಾಬಬ್ಲಿ ಇಂಜಿನಲ್ಲಿ ಏನಾರು ಸ್ಟಾಲ್ ಆಗ್ತಿತ್ತ ಗೊತ್ತಿಲ್ಲ, ಪವರ್ ಎನರ್ಜಿ ಡೌನ್ ಆಗ್ತಿತ್ತ ಗೊತ್ತಿಲ್ಲ. ಯಾಕಂದರೆ ದೇರ್ ಆರ್ ಮೆನಿ ರೀಸನ್ಸ್ ಫಾರ್ ದೀಸ್ ಥಿಂಗ್ಸ್. ಸಡನ್ನಾಗಿ ಅಲ್ಲೇನಾರು ಫ್ಯೂಯಲ್ ಕಮ್ಮಿ ಆಯಿತಾ, ಅದಕ್ಕೆ ಅವ್ರು ಸೆಕೆಂಡ್ ರೌಂಡಲ್ಲಿ ಇಳಿಲೇಬೇಕಾಗಿರೋವಂಥ ಪರಿಸ್ಥಿತಿ ಇತ್ತು. ಅಫ್ಕೋರ್ಸ್ ಇಟ್ ಹ್ಯಾಸ್ ಎ ಗುಡ್ ಅಮೌಂಟ್ ಆಫ್ ಇದು ಏನೋ 3000 ಕಿಲೋಮೀಟ್ರ್ ತನಕನೂ ರೇಂಜ್ ಇದೆ ಏರೋಪ್ಲೇನ್ದು. ಬಟ್ ಆ ಟೈಮಲ್ಲಿ ಫ್ಯೂಯಲ್ ಎಷ್ಟಿತ್ತು ನನಗೆ ಗೊತ್ತಿಲ್ಲ. ಸೊ ದೇರ್ ಆರ್ ಮೆನಿ ಥಿಂಗ್ಸ್ ಟು ಬಿ ಸ್ಪೋಕನ್. ಬರ್ಡ್ ಇಟ್ಟಾಯ್ತಾ ಅಲ್ಲಿ ಸೆಕೆಂಡ್ ಇದರಲ್ಲಿ? ಸೊ ವಿ ಡೋಂಟ್ ನೋ ಎನಿಥಿಂಗ್. ವಿ ಆರ್ ಓನ್ಲಿ ಥಿಂಕಿಂಗ್ ಅಬೌಟ್ ದಿ ಸರ್ಫೇಸ್ ಅಲ್ಲಿ ನೋಡ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಪೈಲಟ್ ಎರರ್ ಅಂತಲೇ ನಾವು ಹೇಳೋಕ್ಕಾಗಲ್ಲ. ಅವ್ನಿಗೆ ಆ ಪರಿಸ್ಥಿತಿಲಿ ಏನಾಗಿತ್ತು ನಮಗೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ವಿ ಗೆಟ್ ಎ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಆರ್ ಬ್ಲ್ಯಾಕ್ ಬಾಕ್ಸ್, ಅಲ್ಲಿ ತನಕ ನಮ್ಗೇನು ಗೊತ್ತಾಗಲ್ಲ. ವಿ ಆರ್ ಓನ್ಲಿ ಸರ್ಫೇಸಲ್ಲಿ ವಿ ಆರ್ ಮೈಟ್ ನಾಟ್ ಬಿ ಅಂತ ಮಾತಾಡ್ತಾ ಇದ್ದೀವಿ ಅಷ್ಟೇ. ಅಲ್ಲಿ ರಿಡಕ್ಷನ್ ಗೇರ್ ಇರುತ್ತೆ. ರಿಡಕ್ಷನ್ ಗೇರಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ರಿಡಕ್ಷನ್ ಗೇರ್ ಪ್ರಾಬ್ಲಮ್ ಆದರೆ, ಬಿಕಾಸ್ ಈ ಏರೋಪ್ಲೇನಲ್ಲಿ ರಿಡಕ್ಷನ್ ಗೇರ್ ಇದೆ. ದೊಡ್ಡ ಟರ್ಬೋ ಫ್ಯಾನಲ್ಲಿ ಯೂಶಲಿ ರಿಡಕ್ಷನ್ ಗೇರ್ ಇರಲ್ಲ, ಬಟ್ ಈ ಏರೋಪ್ಲೇನಲ್ಲಿ ರಿಡಕ್ಷನ್ ಗೇರ್ ಸಿಸ್ಟಮು ಇದೆ, ವೇರ್ ಇಟ್ ರೆಡ್ಯೂಸಸ್ ದ ಸ್ಪೀಡ್ ಆಫ್ ದ ಫ್ಯಾನ್ ಎಲ್ಲ. ಸೊ ಅಲ್ಲಿ ಏನಾದ್ರು ಇಶ್ಯೂಸ್ ಬಂದು ಸೌಂಡ್ ಬಂತ, ಬಿಕಾಸ್ ಒಂದು ಪ್ರತ್ಯಕ್ಷದರ್ಶಿ ಏನು ಹೇಳ್ತಾನೆ ಅಂದರೆ ಏರ್ಕ್ರಾಫ್ಟಲ್ಲಿ ಸೌಂಡ್ ಬರ್ತಾ ಇತ್ತು ಅಲ್ಲಿ ಇಳಿಬೇಕಾದ್ರೆ ಅಂತಲೂ ಬೆಳಿಗ್ಗೆ ಒಂದು ಮಾಹಿತಿ ಬರ್ತಾ ಇತ್ತು. ಸೊ ಆ ಸೌಂಡ್ ಏನಕ್ಕೆ ಬರ್ತಾ ಇತ್ತು, ವೆದರ್ ಇಟ್ ವಾಸ್ ಎ ಇಂಜಿನ್ ಸೌಂಡ್, ವೆದರ್ ಇಟ್ ಇಸ್ ಅ ಗೇರ್ ಬಾಕ್ಸ್ ಸೌಂಡ್, ವಿ ಡೋಂಟ್ ನೋ. ಸೋ ಮೆನಿ ಥಿಂಗ್ಸ್ ಆರ್ ದೇರ್.
ಸೊ ಲೆಟ್ ಅಸ್ ವೆಯ್ಟ್ ಫಾರ್ ದ ರಿಪೋರ್ಟ್ ಟು ಕಮ್. ಅಂದರೆ ಪ್ರಿಲಿಮಿನರಿ ರಿಪೋರ್ಟ್ ಆರೋ ಬರಬೇಕು, ಫೈನಲ್ ರಿಪೋರ್ಟ್ ಬರೋಕ್ಕೆ ಎಷ್ಟು ವರ್ಷಗಳು ಬೇಕೋ ಗೊತ್ತಿಲ್ಲ. ಸರ್ ಇನ್ನೊಂದು, ಈಗ ಅಲ್ಲಿ 2-3 ಬಾರಿ ಬ್ಲಾಸ್ಟ್ ಆಯ್ತು ಅಂತ ಹೇಳ್ತಿದ್ರು ಸರ್, ಅದು ಅದು ಪ್ರಾಬಬ್ಲಿ ಅದು ಏನಾಗಿದೆ ಅಂದರೆ ಈ ಫ್ಯೂಯಲ್ ಹೊಡೆದಿದ ತಕ್ಷಣ ಏನಾಗುತ್ತೆ ಅಂದರೆ ಇಟ್ ಸ್ಪ್ರೆಡ್ಸ್ ಇನ್ ಅ ವೆರಿ ಲಾರ್ಜ್ ಏರಿಯಾ. ಏರ್ ಟರ್ಬೈನ್ ಫ್ಯೂಯಲ್ ಇವರು ಮೋಹನ್ ಚಿತ್ತಲೆ ಸರ್ ಹೇಳ್ತಿದ್ರಲ್ಲ, ಆ ಇಂಪ್ಯಾಕ್ಟ್ ಆಗಿದ ತಕ್ಷಣ ಏನಾಗುತ್ತೆ, ಆ ಸ್ಪ್ರೆಡ್ ಓವರ್ ಜಾಸ್ತಿ ಆಗುತ್ತೆ. ಆ ಸ್ಪ್ರೆಡ್ ಓವರ್ ಜಾಸ್ತಿ ಆದಾಗ ಏನಾಗುತ್ತೆ, ಆಕ್ಸಿಜನ್ ಜೊತೆ ಇಂಟ್ರಾಕ್ಟ್ ಆದಾಗ ಹೀಟು ಅದು ಬರ್ಸ್ಟ್ ಆಗ್ತಾ ಇರುತ್ತೆ. ಸೊ ದಟ್ ಮೈಟ್ ಬಿ ದಿ ಇಶ್ಯೂ. ದಟ್ ಮೇ ನಾಟ್ ಬಿ ಸಮ್ ಸಬಟೇಜ್ ಬರ್ಸ್ಟೋ ಆ ಥರ ಏನೂ ಇಲ್ಲ. ಆ ಏರ್ ಟರ್ಬೈನ್ ಫ್ಯೂಯಲ್ ಆ ಥರ ತುಂಬ ಲಾರ್ಜ್ ಏರಿಯಾಗೆ ಸ್ಪ್ರೆಡ್ ಆಗ್ಬಿಡುತ್ತೆ ಅದು. ಸೊ ಅದೇನಾದ್ರು ಸಿಟಿ ಗಿಟಿ ಒಳಗೆ ಹೊಡೆದ್ಬಿಟ್ರಂತೂ ತುಂಬ ಜನ ಸತ್ತೋಗ್ಬಿಡ್ತಾರೆ ಆ ಥರ. ಸೊ ದಟ್ ಮೈಟ್ ಬಿ ದ ರೀಸನ್ ಅಂತ ನನಗೆ. ಓಕೆ ಸರ್, ಈಗ ವಿಸಿಬಿಲಿಟಿ ಆಯಿತು. ಈಗ ಅಲ್ಲಿ ಕೆಲವೊಬ್ಬರು ಪ್ರತ್ಯಕ್ಷದರ್ಶಿಗಳು, ಐ ವಿಟ್ನೆಸ್ ಏನು ಹೇಳ್ತಿದ್ರು, ಅಲ್ಲಿ ಜಮೀನಲ್ಲಿ ಕೆಲಸ ಮಾಡುವಂಥವ್ರು, ಗಾಳಿ ಜೋರಾಗಿತ್ತಂತೆ. ಹೌದು, ವಿಂಡ್ ಸ್ಪೀಡ್ ಇರುತ್ತೆ. ಹೌದು, ಮತ್ತು ಅದು ಶೇಕ್ ಆಗ್ತಾ ಇತ್ತು ಅಂತ ಹೇಳಿದ್ರು. ಹೌದು, ಅದು ದೇರ್ ಶುಡ್ ಬಿ 200 ಕಿಲೋಮೀಟರ್ಸ್ ಒಳಗಡೆ ಇರಬೇಕು ಅಂತ ಏನೋ ಇದೆ ವಿಂಡ್ ಸ್ಪೀಡ್. ಪ್ರಾಬಬ್ಲಿ ಆ ವಿಂಡ್ ಸ್ಪೀಡ್ ಜಾಸ್ತಿ ಇತ್ತಾ ಅದು ಗೊತ್ತಿಲ್ಲ. ಆ ವಿಂಡ್ ಸ್ಪೀಡ್ ಜಾಸ್ತಿ ಇದ್ದಾಗ ಪ್ರಾಬಬ್ಲಿ ಅದು ಶೇಕ್, ಎಲ್ಲ ಪ್ಲೇನ್ಗಳು ದೊಡ್ಡ ಪ್ಲೇನ್ಗಳು ಆಗುತ್ತೆ, ದೇ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್ಸಿ. ಬಟ್ ಇದರಲ್ಲಿ ವೆದರ್ ದಿ ವಿಂಗ್ ಸ್ಪೀಡ್ ವಾಸ್ ಇನ್ ದಿ ಪರ್ಮಿಸಬಲ್ ಲಿಮಿಟ್ ಇತ್ತಾ ಏನೋ ಗೊತ್ತಿಲ್ಲ. ಬಿಕಾಸ್ ಮೆಟ್ರೋಲಾಜಿಕಲ್ ಆ ಏರಿಯಾ ತಗೊಂಡಿಲ್ಲ ಅಂತ ಸರ್ ಹೇಳ್ತಾ ಇದ್ದಾರೆ. ಮೇ ಬಿ ದೇ ಹ್ಯಾವ್ ನಾಟ್ ಸೀನ್ ವಾಟ್ ವಾಸ್ ದ ವಿಂಡ್ ಸ್ಪೀಡ್. ಆ ವಿಂಡ್ ಸ್ಪೀಡ್ ಪರ್ಮಿಸಬಲ್ ಇಲ್ಲದೇ ಇರೋ ಲಿಮಿಟಲ್ಲೂ ಇವರು ಟ್ರೈ ಮಾಡಿದ್ರ ಅದು ಗೊತ್ತಿಲ್ಲ. ವಿ ಹ್ಯಾವ್ ಟು ಚೆಕ್ ಇಟ್. ನಿಜ ಸರ್. ವಾಸುದೇವ್ ಸರ್, ಈಗ ಗೋ ಅರೌಂಡ್ ಅಂತೇಳಿ ಅಲ್ಲಿ ಅವ್ರಿಗೆ ಸಿಗ್ನಲ್ಗಳು ಬಂದಾಗ, ಆ ಇನ್ಫಾರ್ಮೇಷನ್ಗಳು ಬಂದಾಗ ಅವ್ರಿಗೆ ಅಂದರೆ ನಮಗೆ ಗೊತ್ತು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ, ಆಯ್ತಪ್ಪ ನಮಗೆ ವಿಸಿಬಿಲಿಟಿ ಇಲ್ಲ, ಅಲ್ಲಿ ನಾವು ಲ್ಯಾಂಡ್ ಮಾಡಿದ್ರೆ ಪಕ್ಕ ಅಲ್ಲಿ ಏನೋ ಅನಾಹುತ ಆಗುತ್ತೆ ಅಂತ ಗೊತ್ತು. ಹಾಗಾದರೆ ಅವರು ಹಾಗೆ ಅಲ್ಲಿ ಆಕಾಶದಲ್ಲಿ ಸುತ್ತಿ 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 ಅಲ್ಲಿ ಒಂದು ಪ್ಲ್ಯಾನ್ ಮಾಡಬೇಕಾಗಿತ್ತಾ, ಅಥವಾ ಬೇರೆ ಅಲ್ಟರ್ನೇಟ್ ವ್ಯವಸ್ಥೆನ ಮಾಡ್ಕೊಳ್ಬೋದಾಗಿತ್ತಾ, ಅಥವಾ ಅಲ್ಲಿ ಅವ್ರಿಗೆ ಆಪ್ಷನ್ ಇದ್ದಿದ್ದೇ ಒಂದು ಅಂಥೇಳಿ, ಅಂದರೆ ಎಲ್ಲೋ ಒಂದು ಕಡೆ ಇಲ್ಲಿ ಅರ್ಜೆಂಟ್ ಮಾಡಿದ್ರು ಅಂತ ಅನ್ಸುತ್ತಾ ಅಂತ? ಸರ್, ಗೋ ಅರೌಂಡ್ ಅಂತ ಅನ್ನೋ ಪ್ರಶ್ನೆ ಬಂದಾಗ ಸರ್ವೈವಲ್ ಇಸ್ ದಿ ಕ್ವಶನ್. ಇಟ್ ಈಸ್ ಇನ್ ದಿ ಕ್ವಶನ್. ಅದಕ್ಕೆ ಆನ್ಸರ್ ನಾವು ಮಾಡ್ಬೇಕು. ನಾನೀಗ ಸಾಯ್ಬೇಕು ಅಥವಾ ಸೇಫ್ ಆಗಿರ್ಬೇಕು. ಯಾಕೆಂದ್ರೆ ಅವನಿಗೆ ರನ್ವೇ ಕಾಣಿಸ್ತಾ ಇಲ್ಲ ಸರ್. 5 ಕಿಲೋಮೀಟರ್ ಇರೋ ಕಡೆಯಲ್ಲಿ 3 ಕಿಲೋಮೀಟರ್ ಬಂದಿದೆ. ಅವನಿಗೆ ರನ್ವೇ ನಾಟ್ ಇನ್ ಸೈಟ್ ಅಂತ ಅವನಿಗೆ ಗೊತ್ತಾಗಿದೆ. ಈಸ್ ಪೈಲಟ್ ಇಸ್ ದಿ ಪರ್ಸನ್ ಟು ಡಿಸೈಡ್ ದ ಥಿಂಗ್ಸ್, ನಾಟ್ ಎನಿ ಒನ್ ಎಲ್ಸ್. ನೋ ಒನ್ ಕ್ಯಾನ್ ಡಿಕ್ಟೇಟ್ ಟರ್ಮ್ಸ್ ಟು ಹಿಮ್, because he cannot land in visual flight rules condition when it is below 5 kilometer visibility, unless it is cleared for a special VFR. adu I uncontrolled airspace nalli sigode illa. Uncontrolled airspace nalli pilot has to decide. ಪೈಲಟ್ ಗೆ ಬೇರೆ ಇನ್ಯಾವ ಪ್ರೆಷರ್ ಅವನ ಮೇಲೆ ಅಪ್ಲೈ ಮಾಡಿದ್ರು ಅವನು ಯೋಚನೆ ಮಾಡಬೇಕಾಗಿರೋದು ಇವರೆಲ್ಲರನ್ನು ನಾನು ಸೇಫ್ ಮಾಡ್ಬೇಕು, ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅಲ್ವಾ ಸರ್? ಹಾಗಾಗಿ ಗೋ ಅರೌಂಡ್ ಅಂತ ಬಂದಾಗ ಅಥವಾ ರನ್ವೇ ಇಸ್ ನಾಟ್ ಇನ್ ಸೈಟ್ ಅಂತ ಅಂದಾಗ ಅವನ್ ಮಾಡ್ಬೇಕಾಗಿರೋ ಸೇಫೆಸ್ಟ್ ಏನು ಮೆನೋವರ್ ಅಂತಂದ್ರೆ, ಪ್ಲೀಸ್ immediately climb to 2000 feet in Baramati and remain in the circuit and think of what to do with the question with the ATC, whether to go around and remain fly back to Pune or Bombay. He has to think, and there is no one, sir, there is no God to give him guidance at that time. It is he has to decide. ಅದನ್ನ ಮಾಡೋದಕ್ಕೆ ಪೈಲಟ್ ಗೆ ಮೊದಲೇ ಟ್ರೈನಿಂಗ್ ಆಗಿರುತ್ತೆ. ಮತ್ತೆ ಅದು ಇದು ಯಾವ್ದು ಮಧ್ಯದಲ್ಲಿ ತೊಂದರೆ ಇದೆ ಹಾಗೆ ಹೀಗೆ ಅಂತೆಲ್ಲ ಅವನ ಬೇರೆ ಆಲೋಚನೆ ಮಾಡೋದಕ್ಕೆ ಯಾರು ಕೊಟ್ಟಿದ್ದಾರೆ ಸರ್ ಸಮಯ? ಈ ಈಸ್ ಡಿಸೆಂಡಿಂಗ್ ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್. ಅವನು ಏನ್ ಮಾಡ್ಬೇಕು? ನಾನು ರನ್ವೇ ಎಲಿವೇಶನ್ ಗಿಂತ ಕಡಿಮೆ ಬಂದ್ಬಿಟ್ಟಿದ್ದೀನ ಅಂತ ಆಲೋಚನೆ ಮಾಡೋದಕ್ಕೂ ಅವನಿಗೆ ಸಮಯ ಸಿಗೋದಿಲ್ಲ ಆ ಜಾಗದಲ್ಲಿ. ಅದು ಯಾವ ಸ್ಪೀಡ್ ನಲ್ಲಿ ಹಿ ಈಸ್ ಡಿಸೆಂಡಿಂಗ್ ಗೊತ್ತಿಲ್ಲ. ಅವನು ಬಂಬಾರ್ಡಿಯರ್ ಇದೆ, ಅದು ಸ್ಪೀಡ್ ಸಿಕ್ಕಾಪಟ್ಟೆ ಜಾಸ್ತಿ. ಅದು ಇಮಿಡಿಯೇಟ್ ಆಗಿ ಅದನ್ನ ಅವನು ಕ್ಲೈಮ್ ಮಾಡೋದಕ್ಕೂ ಪರ್ಮಿಷನ್ ಅದು ಏರ್ ಕ್ರಾಫ್ಟ್ ಕೊಡ್ತದೋ ಇಲ್ವೋ ಅಷ್ಟ್ರ ಮಟ್ಟಿಗೆ ಆ ಏರ್ ಕ್ರಾಫ್ಟಿನ ಒಂದು ಇನ್ಸ್ಟ್ರೂಮೆಂಟ್ಗಳು ಅವನ ಕೈನಲ್ಲಿ ಇರೋದಿಲ್ಲ ಆ ಸೆಕೆಂಡ್ಗಳಲ್ಲಿ. ಈ ಘಟನೆಯಲ್ಲಿ ತಾಂತ್ರಿಕ ದೋಷ ಅಥವಾ ಫ್ಯೂಯಲ್ ಎಂಟಿ ಆಗುವ ಹಂತಕ್ಕೆ ಬಂದದು ಅಂದ್ರೆ ಇದರಲ್ಲಿ ಅದು ತೀರಾ ಕಡಿಮೆ ಅಂತ ಹೇಳ್ತೀರಾ? ಹಾಗಾದ್ರೆ ರೀಸನ್ ನೋಡೋದಾದ್ರೆ ಆತರ ಯಾಕೆ ಸರ್? ಅದು 1 hour ಫ್ಲೈಟ್ ಅದು ಮುಂಬೈಯಿಂದ ಬರಾಮತಿಗೆ. ದೇ ಆಕ್ಚುಲಿ ಟೇಕ್ 45 minutes more and another half an hour roughly they will be taking more fuel.
so that he can go to the alternate aerodrome. ಆದ್ರಿಂದ ಫ್ಯೂಯಲ್ ಕಡಿಮೆ ಇಲ್ಲ, ಫ್ಯೂಯಲ್ ಜಾಸ್ತಿನೇ ಇದ್ದಿರ್ಬೇಕು. ಅದಕ್ಕೆ ಬೆಂಕಿ ಹತ್ಕೊಂಡಿದೆ ತಕ್ಷಣನೇ ಅಂಡ್ ಇಟ್ ಇಸ್ ಬರ್ನ್. ಅಲ್ಲಿ ಫ್ಯೂಯಲಿನ ಕಡಿಮೆ ಆಗಿಲ್ಲ. ಇಫ್ ಅಟ್ ಆಲ್ ಹಿ ಹ್ಯಾಸ್ ಟಚ್ಡ್ ದಿ ಗ್ರೌಂಡ್ ಅಂಡ್ ದೆನ್ ದಿ ಫೈರ್ ಹ್ಯಾಸ್ ಕಾಟ್, ಐ ಡು ನಾಟ್, ವಿ ಡು ನಾಟ್ ನೋ, ಇಟ್ ಈಸ್ ಯೆಟ್ ಟು ಬಿ ಪ್ರೂವ್ಡ್. ಹಾಗೆಲ್ಲ ಆಗೋದಿಕ್ಕೆ ಕಾರಣಗಳು ಅವನು ಬಹುಶಃ ಬಹಳ ಕೆಳಗಡೆ ಬಂದಿರ್ಬೇಕು ಎಲಿವೇಶನ್ ಅಲ್ಲಿಂದ, ಹಾಗಾಗಿ ಅದು ಅವನು ಎಲ್ಲೋ ಟಚ್ ಮಾಡಿದಾನೆ ಯಾವ್ದನ್ನೋ ಇದಕ್ಕೋ, ಆದ್ರಿಂದ ಅದು ಆ ಬೆಂಕಿ ಹತ್ಕೊಂಡಿದೆ ಅಂತ ಒಂದು ಊಹೆನ ನಾವು ಮಾಡಬಹುದು. ಈ ಸಂದರ್ಭದಲ್ಲಿ ಬೇರೆ ಇನ್ಯಾವ ಪಾಸಿಬಿಲಿಟಿನೂ ಅಲ್ಲಿ ಬೆಂಕಿ ಸರ್ ಮಿಸ್ಹ್ಯಾಪ್ ಎಲ್ಲ ಆಗೋದಿಕ್ಕೆ 1 ಗಂಟೆ ಫ್ಲೈಟ್ ಮಾಡ್ಕೊಂಡು ಬಂದಿರೋನಿಗೆ ಅದು ಎಲ್ಲಿ ಸರ್, ಅದು ಯಾರು ಸರ್ ಅದಕ್ಕೆ ಅದು ಈ ತರ ಏನೋ ಪ್ಲಾನ್ ಮಾಡಿ ಈ ತರ ಎಲ್ಲ ಮಾಡಿದ್ದಾರೆ ಅಂತ ಹೇಳೋದಕ್ಕಾಗುತ್ತೆ? ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಪ್ರೈವೇಟ್ ಏರ್ಕ್ರಾಫ್ಟ್ ಆಪರೇಷನ್ಗಳಲ್ಲಿ ಕೆಲವು ತೊಂದರೆಗಳು, ದೋಷಗಳು ಪ್ರತಿಯೊಂದು ದಿನ ಅದನ್ನ ಚೆಕ್ ಮಾಡೋರು ಇದ್ದಿದ್ರೆ ಇಲ್ಲದೆ ಇರೋದ್ರಿಂದ ಈ ತರ ಸಮಸ್ಯೆಗಳು ಬಂದಿರಬಹುದು. ಪ್ರೈವೇಟ್ ಆಪರೇಷನ್ಗಳನ್ನ ಚೆಕ್ ಮಾಡುವಂತಹ ಒಂದು ಏನೊಂದು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಇದೆ, ಅದನ್ನ ಮಾಡೋದಕ್ಕೆ DGCA ಹತ್ರ ಇನ್ನೂ ಪ್ರೊಸೀಜರ್ ಇದ್ದಂಗೆ ಕಾಣೋದಿಲ್ಲ. ಅಲ್ಲ ವಾಸುದೇವ್ ಸರ್, ಈಗ ಒಂದು ಫ್ಲೈಟ್ ಲ್ಯಾಂಡ್ ಆಗ್ತಿದೆ, ಇನ್ನೊಂದು 30 ಸೆಕೆಂಡು ರನ್ವೇಗೆ ರೀಚ್ ಆಗುತ್ತೆ ಅಥವಾ ರನ್ವೇಗೆ ಇಳಿಯುತ್ತೆ ಅಂದಾಗ ಮತ್ತೆ ಅವಕಾಶಗಳಿರೋದಿಲ್ವಾ ಮೇಲ್ ಹಾರಕ್ಕೆ ಅಂತೇಳಿ ವಾಪಸ್ಸು? ಇಲ್ಲ ಸರ್, he must have come down below the whatever the guiding height is there. ಆ ಗ್ಲೈಡ್ ಪಾತ್ ನಲ್ಲಿ ಏನೊಂದು ಇರುತ್ತೆ ಅವನು ಮಾಡ್ತಾ ಇರೋದ್ರಲ್ಲಿ, ಅದಕ್ಕೆ ಕೆಳಗಡೆ ಬಂದ್ಬಿಟ್ರೆ ಇದರಲ್ಲಿ ಅವನು he will have to land if at all he is doing anything of that sort. Both landing and takeoff, which he tried in Mangalore airport, he went got into accident. He cannot descend, land, and then take off both in the runway, which is already half of the runway has been crossed. That he tried in Mangalore, and he was dragged into the stand arrestor zone, and then he hit the localizer antenna, which was below the runway elevation. Sir, ಇದು ಹಾಗಾಗೋದಿಲ್ಲ ಸರ್. ಪೈಲಟ್ is not a god on. ಕರೆಕ್ಟ್ ಸರ್, ಬರ್ತೀನಿ ಸರ್ ವಾಪಸ್ ನಿಮ್ಮ ಹತ್ರ ಬರ್ತೀನಿ ಸರ್ ವಾಪಸ್ ನಾನು. ಗಿರಿ ಸರ್, ಈಗ ಆಯಿತು ಅಲ್ಲ ಸರ್, ಈಗ 105 ಕಿಲೋಮೀಟರ್ ಇದೆ ಬಾರಾಮತಿ ಟು ಮುಂಬೈ. ಮೊದಲೇ ಪೈಲಟ್ ಅಥವಾ ಅಲ್ಲಿ ATC ಇಂದ ಅವರು ಹೇಗೆ ಹವಾಮಾನ ವೈಪರೀತ್ಯ ಹೇಗಿದೆ ಅದನ್ನ ತಿಳ್ಕೊಳ್ಳೋಕ್ಕಾಗಲ್ವಾ, ವ್ಯವಸ್ಥೆ ಹೇಗಿದೆ ಅಂತ ಹೇಳಿ? ತಿಳ್ಕೊತಾರೆ ಖಂಡಿತ. ವಾಸುದೇವ್ ಸರ್ ಬರ್ತೀನಿ ಖಂಡಿತ ತಿಳ್ಕೊಂಡಿರ್ತಾರೆ. ಬಟ್ ಸಿ ವೆದರ್ ಏನಾಗುತ್ತೆ ಅಂದರೆ ಆ ಒಂದು ಸ್ಪಾಟಲ್ಲಿ ಹೋದಾಗ ಪ್ರಾಬಬ್ಲಿ ವೇರಿಯೇಷನ್ಸ್ ಆಗಿರ್ಬೋದು. ಕರೆಕ್ಟ್. ಸಿ ಯು ಕೆನಾಟ್ ಟೆಲ್ ದಟ್ ವೆದರ್ ಇಷ್ಟೇ ಟೈಮ್ಗೆ ಹಿಂಗೆ ಬರುತ್ತೆ. ತಿಳ್ಕೊಂಡಿರ್ತಾರೆ, ಇಲ್ಲ ಅಂತಲ್ಲ, ಮೆಟ್ರಾಲಜಿಕಲಿ ದೇ ವುಡ್ ಹ್ಯಾವ್ ನೋನ್. ಬಟ್ ಸ್ವಲ್ಪ ಸೇಫ್ ಇದೆ ಅಂದಾಗ ಪ್ರಾಬಬ್ಲಿ ಸಡನ್ ಚೇಂಜಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆ ಫಾಗಿಗ್ ಅಲ್ಲೋದಾಗ ಸಡನ್ ಚೇಂಜಸ್ ಆಗಿರ್ಬೋದು, ನನಗೂ ಗೊತ್ತಿಲ್ಲ ಅದನ್ನು. ಸೊ ನಾನು ಹೇಳಿದ್ನಲ್ಲ, ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ಈ ಒಂದು ಇದರಲ್ಲಿ. ಪ್ರಾಬಬ್ಲಿ ನೋಡೋಕ್ಕೆ ಇದು ಒಂಥರ ಫಾಗ್, ಬಿಕಾಸ್ ಆಫ್ ದಿ ಫಸ್ಟ್ ರೌಂಡ್ ದೇರ್ ವಾಸ್ ಎ ಪೋರ್ ವಿಸಿಬಿಲಿಟಿ ಅಂತ ಈ ಟುಕ್ ಓವರ್. ಸೊ ವಿ ಆರ್ ಟೇಕಿಂಗ್ ದ ಆ್ಯಂಗಲ್ ಆಫ್ ಫಾಗ್ ವಿಸಿಬಿಲಿಟಿ, ಪೋರ್ ವಿಸಿಬಿಲಿಟಿ ಅಂತ. ಬೇರೆ ಇನ್ನೇನಿತ್ತು ಅಂತ ನಮ್ಗೆ ಗೊತ್ತಿಲ್ಲ, ನಾನು ಇನ್ನೂ ಕ್ಲಿಯರ್ ಸರ್. ATC ಅವ್ರು ಹೇಳಿದ್ರು ಕೂಡ ಪೈಲಟ್ ಅವ್ರು ಕೇಳಿಲ್ಲ ಅಂತ ನಮಗೆ ಬಂದಿರೋಂಥ ಮಾಹಿತಿ. ಆ ಥರ ಯೂಶಲಿ ಪೈಲಟ್ಸ್ಗಳು ರಿಸ್ಕ್ ತಗೋತಾರ ಅಂತ ನನಗೆ ಡೌಟು. ATC ಹೇಳಿದ್ರು ಅಗೇನ್ಸ್ಟ್ ATC ನಾವು ಇಲ್ಲ ಲ್ಯಾಂಡ್ ಆಗ್ತೀವಿ, ಇಲ್ಲ ಹೋಗ್ತೀವಿ ಅಂತ ಯಾರು ತಗೊಳ್ಳೋ ಆ ಮೂರ್ಖತನಕ್ಕೆ ಯಾವ ಪೈಲಟು ಹೋಗಲ್ಲ. ಇಟ್ ಈಸ್ ನಾಟ್ ಅಡ್ವೈಸಬಲ್, ಪ್ಲೀಸ್ ಗೋ ಬ್ಯಾಕ್ ಅಂದರೆ ದೇ ವಿಲ್ ಗೋ ಬ್ಯಾಕ್ ಅಷ್ಟೇ. ದೇ ವಿಲ್ ನಾಟ್ ಟೇಕ್ ಸೋ ಮಚ್ ಆಫ್ ರಿಸ್ಕ್ ಆಫ್ ATC ಅಗೇನ್ಸ್ಟ್ ಆಗಿ ಹೋಗಿ ನಾನು ಹೇಳ್ತೀನಿ ಅಂತೆಲ್ಲ ಮಾಡೋಕ್ಕಾಗಲ್ಲ. ಪ್ರಾಬಬ್ಲಿ ಇವರು ATC ಅವರು ಇರಲೇ ಇಲ್ವೋ ಆ ಒಂದು ಟೈಮಲ್ಲಿ, ಪ್ರಾಬಬ್ಲಿ ಆ ಕಮ್ಯುನಿಕೇಷನ್ಸ್ ಅವ್ರಿಗೆ ರೀಚ್ ಆಗ್ತಾ ಇರಲಿಲ್ವೋ ATCಗೆ. ಆಲ್ ದೀಸ್ ಥಿಂಗ್ಸ್ ಹ್ಯಾವ್ಸ್ ಆ್ಯಸ್ ಎ ಮ್ಯಾಟರ್, ಬಿಕಾಸ್ ಆ ಬ್ಲ್ಯಾಕ್ ಬಾಕ್ಸ್ ಸಿಗಬೇಕು, ಇವ್ರು ATC ಜೊತೆ ಕಮ್ಯುನಿಕೇಟ್ ಮಾಡಿದಾರ, ಅವ್ರಿಗೆ ಫೀಡ್ಬ್ಯಾಕ್ ಬಂದಿದೆಯಾ, ಅದೆಲ್ಲ ಸಿಗೋ ತನಕ ನಾವೇನು ಹೇಳೋಕ್ಕಾಗಲ್ಲ. ಪ್ರಾಬಬ್ಲಿ ಕಮ್ಯುನಿಕೇಷನ್ ಬ್ಲಾಕ್ ಆಯ್ತಾ? ಇಲ್ಲ ಸರ್, ಅಲ್ಲಿ ಹೌದು ಅಲ್ಲಿ ATC ಇಲ್ಲ ಅಲ್ಲಿ. ಸೊ ಆ ಥರ ಇದ್ರೆ ATC ಇಲ್ಲ ಅಲ್ಲಿ. ಅಂದ್ರೆ ಸರ್ ಸ್ವಲ್ಪನೂ ಕಮ್ಯುನಿಕೇಶನ್ ಆಗಿಲ್ಲ ಹಾಗಾದ್ರೆ. ಮೇಡೇನೋ ಆ ಮೇಡೇ ಆದ್ರೂ ಕೂಡ ರೆಸ್ಪಾನ್ಸ್ ಬಂದಿಲ್ಲ ಹಾಗಾದ್ರೆ ಆ ATC ಇಂದ? ಅಲ್ಲಿ ಆ ATC ಇರೋದು ಅಡ್ವೈಸರಿ ATC. ಓಕೆ. ಅದು ಪಾಸಿಟಿವ್ ಕಂಟ್ರೋಲ್ ಕೊಡ್ತಕ್ಕಂತ ATC ಅಲ್ಲ.
ಅನ್ಕಂಟ್ರೋಲ್ಡ್ ಏರ್ ಸ್ಪೇಸ್ ಅಂತ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ. ಕರೆಕ್ಟ್ ಕಂಟ್ರೋಲ್ಡ್ ಏರ್ ಸ್ಪೇಸ್ ನಲ್ಲಿ ATC ಇರುತ್ತೆ, ಕಂಟ್ರೋಲ್ ಟವರ್ ಇರುತ್ತೆ, ಅಪ್ರೋಚ್ ಕಂಟ್ರೋಲ್ ಇರುತ್ತೆ. ಇಲ್ಲಿ ಯಾವುದು ಇದು ಅನ್ಕಂಟ್ರೋಲ್ಡ್ ಏರ್ ಸ್ಪೇಸ್. ಇಲ್ಲಿ ಯಾರು ಅಲ್ಲಿ ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ ಕೊಡ್ತಕ್ಕಂಥದ್ದು ಓನ್ಲಿ ಅಡ್ವೈಸ್. ಅದು ಪಾಸಿಟಿವ್ ಅಲ್ಲ. ನೀನು ಬೇಕಾದ್ರೆ ಮಾಡು, ಸಜೆಷನ್ ಕೊಡ್ಬೋದು, ಅಡ್ವೈಸ್ ಕೊಡ್ಬೋದು, ಆದ್ರೆ ಅದನ್ನ ತಗೊಳ್ಬೇಕಾದ ಅಗತ್ಯ ಅಲ್ಲಿ ಇಲ್ಲ. ಆದ್ರೆ ಕಂಟ್ರೋಲ್ಡ್ ಏರ್ ಸ್ಪೇಸ್ ನಲ್ಲಿ ಅವ್ರು ಕೊಟ್ಟಿರೋ ಸಜೆಷನ್ ಏನ್ ಅಡ್ವೈಸ್ ಕೊಟ್ಟಿರ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲೇಬೇಕು. ಲಾಸ್ಟ್ 5 ಕಿಲೋಮೀಟರ್ ಫೈನಲ್ ಅಪ್ರೋಚ್ ನಲ್ಲಿ ಏನಿದೆ, ಅನ್ಲೆಸ್ ದಿ ಪೈಲಟ್ ಸಿ ಸಮಥಿಂಗ್ ಎಲ್ಸ್, ಅದು ಹಾಗಾಗೋದೇ ಇಲ್ಲ. ಅದಕ್ಕೆಲ್ಲ ಅಲ್ಲಿ ಪಾಸಿಟಿವ್ ಗೈಡೆನ್ಸ್ ಇರುತ್ತೆ. ನಿಜ ನಿಜ. ಸುದೇವ್ ಸರ್, ಈಗ ಆಯಿತು ವಿಸಿಬಿಲಿಟಿ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಏನೋ ಒಂದು ಮೆಸೇಜ್ ಪಾಸ್ ಆಗಿರ್ಬೋದು, ಆಮೇಲೆ ಅವರು ಗೋ ಅರೌಂಡ್ ಅಂತ ಅಲ್ಲಿ ಕೂಡ ಒಂದು ಸಿಗ್ನಲ್ ಬಂತು. ಬೇರೆ ಆಪ್ಷನ್ಗಳು ಅಥವಾ ನಿಯರೆಸ್ಟ್ ಏನಿದೆ ಅಲ್ಲಿ ಲ್ಯಾಂಡ್ ಮಾಡುವಂತಂದ್ರೆ ನಿಯರೆಸ್ಟ್ ಏರ್ಪೋರ್ಟು ಅಥವಾ ವಾಪಸ್ ಮುಂಬೈಗೆ ಹೋಗುವಂಥ ಅವಕಾಶಗಳು ಅವ್ರಿಗಿತ್ತ ಅಂತ ಹೇಗೆ? ಎಸ್ ಸರ್, ಇಟ್ ವಾಸ್ ದೇರ್. ಅವ್ರಿಗೆ ಪೈಲಟ್ ಯಾವಾಗ ಗೋ ಅರೌಂಡ್ ಸೆಕೆಂಡ್ ಟೈಮ್ ಮಾಡ್ತಾ ಇರೋದೇ ಒಂದು ನಿಜವಾಗಿಯೂ ನಾಟ್ ಅಕ್ಸೆಪ್ಟಬಲ್. ಒಂದ್ ಸರ್ತಿ ಅವನು ಅಪ್ರೋಚ್ ಮಾಡಿದ್ಮೇಲೆ ರನ್ವೇ ವಿಸಿಬಲ್ ಆಗದೆ ಇದ್ರೆ ಅವನು ಕ್ಲೈಮ್ ಟು ಸರ್ಕಿಟ್ ಆಲ್ಟಿಟ್ಯೂಡ್ ಅಂಡ್ ದೆನ್ ಡಿಸೈಡ್ ಅಬೌಟ್ ಗೋಯಿಂಗ್ ಬ್ಯಾಕ್ ಟು either Pune or Mumbai. It was his decision. Okay. He can tell, advise ATC ಗೆ ಹೇಳ್ಬೇಕು, ನಾನು ಕ್ಲೈಮ್ ಮಾಡ್ತಾ ಇದ್ದೀನಿ, ನಾನು ಪೂನಾಕ್ಕೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ, ನನಗೆ ಹೈಟ್ ಕೊಡಿ, ಆಲ್ಟಿಟ್ಯೂಡ್ ಕೊಡಿ ಅಂತ ಹೇಳಿ ಕೇಳ್ಬೇಕು ಹೊರತು ಅವನಿಗೆ ಬೇರೆ ಐಡಿಯಾ ಇಲ್ಲ. ಬಟ್ he was operating in an uncontrolled airspace. ಅಲ್ಲಿ ATC ಅಡ್ವೈಸ್ ಏನ್ ಕೊಟ್ಟಿದೆ ಅದು ATC ಪ್ರಾಪರ್ ಅಲ್ಲ, ಅದು ಅಡ್ವೈಸರಿ ATC ಗೆ ಅವನ ಅಕಸ್ಮಾತ್ ದಿ ATC controller has told him to go around, he can consider to continue the approach for a moment and then think of it. If at all he has not got the runway inside, it is left to him. It is at his risk. It is the uncontrolled airspace operation. ಈ ದೇಶದಲ್ಲಿ ನಾವು ಇನ್ನೂ ಪ್ರಾಪರ್ ಪ್ರೊಸೀಜರ್ಗಳನ್ನ ಮಾಡಿ ಹೇಳಿಲ್ಲ. ನಮ್ದು ಕಂಟ್ರೋಲ್ಡ್ ಏರ್ ಸ್ಪೇಸ್ ಗೆ ಮಾತ್ರ ನಮ್ ಪ್ರೊಸೀಜರ್ಗಳು, ATC ಇರೋದು, ATC ಏರೋಡ್ರೋಮ್ ಇರೋದು, ಏರ್ ಕಂಟ್ರೋಲ್ ಟವರ್ ಇರೋದು, ಅಪ್ರೋಚ್ ಕಂಟ್ರೋಲ್ ಇರೋದು, ಇವೆಲ್ಲ ಕಂಟ್ರೋಲ್ಡ್ ಏರ್ ಸ್ಪೇಸ್ ನಲ್ಲಿ ಮಾತ್ರ. ಅನ್ಕಂಟ್ರೋಲ್ಡ್ ಏರ್ ಸ್ಪೇಸ್ ನಲ್ಲಿ ಬರೇ ಅಡ್ವೈಸ್ಗಳು ಮಾತ್ರ, VFR ಫ್ಲೈಟ್ ಆಪರೇಷನ್ಸ್ ಮಾತ್ರ. ಅಲ್ಲಿಗೆ ಬೇರೆ ಇನ್ಯಾವುದನ್ನು ಪರ್ಮಿಷನ್ ಅಲ್ಲಿ ಕೊಟ್ಟಿಲ್ಲ ಅಲ್ಲಿಗೆ. ಸರ್, ಇಲ್ಲಿ ವಿಮಾನ ಅಂದ್ರೆ ಅಜಿತ್ ಪವಾರ್ ಅವ್ರಿಗೆ ಏನಾದ್ರೂ ದೋಷಪೂರಿತ ವಿಮಾನವನ್ನ ಕೊಡ್ಲಾಗಿತ್ತ? ಈ ಆಂಗಲ್ ಅಲ್ಲೂ ಕೂಡ ಚರ್ಚೆಗಳಾಗ್ತಿದೆ ಸರ್. ಈಗ ಮಾಡ್ಬೇಕಾಗುತ್ತೆ ಸರ್, ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಪ್ರೈವೇಟ್ ಆಪರೇಟರ್ ವಾಸ್ ದೇರ್. ಆ ಪ್ರೈವೇಟ್ ಆಪರೇಟರಿನ ಹಿಂದ್ಗಡೆಯ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಅನ್ನ ನೀವು ಕರೆಕ್ಟ್ ಆಗಿ ಇವಾಗ ಚೆಕ್ ಮಾಡ್ಲೇಬೇಕು. ಯಾಕೆಂದ್ರೆ ದಿಸ್ ಇಸ್ ಸೆಕೆಂಡ್ ಏರ್ಕ್ರಾಫ್ಟ್ ಆಪರೇಷನ್ ವಿಚ್ ಹಸ್ ಎಂಡೆಡ್ ಇನ್ ಎ ಟ್ರಾಜೆಡಿ. ಸೊ ಇನ್ ವಾರಣಾಸಿ ವಾಟ್ ಹಸ್ ಹ್ಯಾಪನ್ಡ್, ಇನ್ ಬಾರಾಮತಿ ವಾಟ್ ಹಸ್ ಹ್ಯಾಪನ್ಡ್, ದಿಸ್ ಹ್ಯಾಸ್ ಟು ಬಿ ಚೆಕ್ಡ್ ವಿತ್ ದಿ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್ ಚೆಕ್ ಅಂಡ್ ಅದರ್ ಥಿಂಗ್ಸ್. ನಿಜ. ಗಿರಿ ಸರ್, ಈಗ ಆಟೋ ಪೈಲಟ್ ಏನಾದರೂ ಇಲ್ಲಿ ಸ್ವಲ್ಪ ದೋಷ ಕಂಡು ಬರ್ತಿದ್ಯಾ? ಈ ಥರದ ಒಂದು ಅನುಮಾನಗಳಿದಾವೆ? ಹೇಳೋಕ್ಕಾಗಲ್ಲ. ಪ್ರಾಬಬ್ಲಿ ಟೆಕ್ನಿಕಲಿ ಏನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಆಟೋ ಪೈಲಟ್ ದೋಷ ಇತ್ತು ಏನಿತ್ತು ಅದು ಹೇಳೋಕ್ಕಾಗಲ್ಲ. ವಿ ರಿಯಲಿ ಕೆನಾಟ್ ಟೆಲ್ ಅಟ್ ದಿಸ್ ಪಾಯಿಂಟ್. ಬಟ್ ಸರ್ ಹೇಳ್ದಂಗೆ ATC ಇದ್ದಿದ್ರು ಪ್ರಾಬಬ್ಲಿ ದೇ ವುಡ್ ಹ್ಯಾವ್ ಬೀನ್ ಎ ಬೆಟರ್ ಚಾನ್ಸಸ್ ಅಂತ ನನಗನ್ಸುತ್ತೆ, ಇಫ್ ಇಟ್ ವಾಸ್ ಎ ವೆದರ್ ಡಿಸ್ಟ್ರಾಕ್ಷನ್ಸ್. ಬಿಕಾಸ್ ಸರ್ ಹೇಳ್ದಂಗೆ ಅನ್ಕಂಟ್ರೋಲ್ಡ್ ಏರ್ ಟ್ರಾಫಿಕ್ ಕಂಟ್ರೋಲ್ ಇದ್ದರೆ ಅವಾಗ ಏನಾಗುತ್ತೆ ಅಂದರೆ ಅಲ್ಲಿ ಯಾರೋ ಒಬ್ಬರು ಈ ಫ್ಲೈಯಿಂಗ್ ಪ್ರೈವೇಟ್ ಅವ್ರಿಗೆ ಕೊಟ್ಟಿರ್ತಾರೆ, ಈ ಫ್ಲೈಯಿಂಗ್ ಸ್ಕೂಲ್ಸು, ಇವರು ಪೈಲಟ್ಸ್ಗಳು, ಇವರು ಅಲ್ಲಿ ಕೂತ್ಕೊಂಡು ದೇ ವಿಲ್ ಬಿ ಗಿವಿಂಗ್ ದಿ ಅಡ್ವೈಸಸ್ ಟು ದಿ ಇದು. ಅಂದರೆ ಫಸ್ಟ್ ರೌಂಡಲ್ಲಿ ಹೇಳಿದ್ದಾರೆ ದೆರ್ ಇಸ್ ನೋ ವಿಸಿಬಿಲಿಟಿ ಗೋ ಬ್ಯಾಕ್ ಅಂತ ಹೇಳಿದ್ದಾರೆ. ಸೆಕೆಂಡ್ ರೌಂಡಲ್ಲಿ ಐ ಡೋಂಟ್ ನೋ ವಾಟ್ ದೇ ಹ್ಯಾವ್ ಕಮ್ಯುನಿಕೇಟೆಡ್, ವೆದರ್ ದೀಸ್ ಪೀಪಲ್ ಹ್ಯಾವ್ ಗಿವನ್ ದ ಕಮ್ಯುನಿಕೇಷನ್, ಬಿಕಾಸ್ ರೇಡಿಯೋ ಫ್ರೀಕ್ವೆನ್ಸಿ ಥ್ರೂ ಕಮ್ಯುನಿಕೇಷನ್ ಕೊಡ್ತಾ ಇರ್ತಾರೆ ಅವರು. ಏನು ಅಡ್ವೈಸ್ ಕೊಟ್ಟಿದ್ದಾರೆ ನನಗೂ ಐಡಿಯಾ ಇಲ್ಲ. ಸೊ ವಿ ಕೆನಾಟ್ ಟೆಲ್ ದಟ್ ಆಟೋ ಪೈಲಟ್ ಇಶ್ಯೂ ಇತ್ತು, ಇದು ಇಶ್ಯೂ ಇತ್ತು, ಆಲ್ ದೀಸ್ ವಿ ಕೆನಾಟ್ ಪ್ರೆಡಿಕ್ಟ್. ನಿಜ. ಸರ್, ಇನ್ನೊಂದು, ಈಗ ಸಹಜವಾಗಿ ರಾಜಕೀಯ ವ್ಯಕ್ತಿ VIP ಪ್ರೆಸರ್ ಇದ್ದೇ ಇರುತ್ತೆ, ಚುನಾವಣಾ ಪ್ರಚಾರಕ್ಕೆ ಲೇಟ್ ಆಗುತ್ತೆ ಅಂತೇಳಿ, ಸಭೆ ಇದೆ, ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಹಿಂದೆ ಕೂತ್ಕೊಂಡು ಒತ್ತಡ ಹಾಕ್ತಿದ್ರ ಅಂತ? ಹಾಕಿರ್ಬೋದು, ಹೇಳೋಕ್ಕಾಗಲ್ಲ. ನನಗೆ ಟೈಮ್ ಆಗೋಯ್ತು, ಚಾನ್ಸ್ ತಗೊಳ್ಳಿ, ಇದು ಒತ್ತಡ ಹಾಕಿರ್ಬೋದು. ನಾನು ಫಸ್ಟೇ ಹೇಳಿದೆ ನಾನು. ಬಿಕಾಸ್ ಸೆಕೆಂಡ್ ಟೈಮ್ ಬಂದಾಗ ವಾಟ್ ಪ್ರೆಷರ್ ವಾಸ್ ದೇರ್.
ಇಲ್ಲ ಇಳಿಸ್ಬಿಡಿ ಕಾಣ್ತಿದ್ಯಾ, ಓಕೆ ಪರವಾಗಿಲ್ಲ ತಗೊಳಮ್ಮ ಚಾನ್ಸು, ಎನಿ ಹೌ ವಿಸಿಬಿಲಿಟಿ ಇದೆ ಅಲ್ಲ. ಅವ್ರು ಅಷ್ಟೆಲ್ಲ ಮಾತಾಡಿರ್ತಾರ ಇವ್ರ ಜೊತೆ ನನಗೆ ಗೊತ್ತಿಲ್ಲ, ಬಿಕಾಸ್ ಪೈಲಟ್ ಕೂತ್ಕೊಂಡು ಇವರು ಹಿಂದೆ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ಕಾರ್ತಾರ ಅಲ್ಲ. ಪ್ರಾಬಬ್ಲಿ ಇವರು ಹೋಗ್ಬೇಕಾದ್ರೆ ಒತ್ತಡ ಇರಬೇಕು ಸ್ವಲ್ಪ, ಆದಷ್ಟು ಬೇಗ ರೀಚ್ ಆಗಿ ಮಾಡಮ್ಮ, ಬಿಕಾಸ್ ಐ ಹ್ಯಾವ್ ದಿಸ್ ಮೀಟಿಂಗ್ ಅಟ್ ದಿಸ್ ಇರ್ಬೋದು. ಆ ಒತ್ತಡನೂ ಅದೊಂದೆಲ್ಲೋ ಅವ್ರ ಕಡೆ ಇರ್ಬೋದು. ದಟ್ ಆಲ್ಸೋ ಮೈಟ್ ಹ್ಯಾವ್ ಹ್ಯಾಪೆಂಡ್. ಪ್ರಾಪರ್ ಗೈಡೆನ್ಸ್ ಇರಲ್ಲ, ದೇರ್ ಇಸ್ ನೋ ILS, ಅಂದರೆ ಫಾಗ್ ಪ್ರಾಬ್ಲಮ್ ಇದ್ದರೆ ಕಂಡಿರಲ್ಲ, ಇಲ್ಲ ಬೇರೆ ಇನ್ನೇನೋ ಟೆಕ್ನಿಕಲ್ ಇಶ್ಯೂಸ್ ಇದೆ, ನಾವು ಲ್ಯಾಂಡ್ ಆಗಬೇಕು, ನಾವು ವಾಪಸ್ ತೊಗೊಂಡು ಹೋಗ್ತೀವಿ. ಪ್ರಾಬಬ್ಲಿ ದೇರ್ ಮೈಟ್ ಬಿ ವೇರಿಯಸ್ ರೀಸನ್ಸ್ ಫಾರ್ ದೀಸ್ ಟೈಪ್ ಆಫ್ ಆಕ್ಸಿಡೆಂಟ್. ನಿಜ ಸರ್. ಈಗ ನಾವು ಅಹಮದಾಬಾದ್ ನೋಡಿದ್ವಿ, ಅಲ್ಲಿ ಒಬ್ಬ ಬದುಕುಳಿದಿದ್ದ ಪವಾಡ ಸದೃಶವಾಗಿ. ಈಗ ನಾವು ಕಾರ್ ಆಕ್ಸಿಡೆಂಟು ಏನೋ ಬೆಂಕಿ ಹೊತ್ಕೊಳ್ತು, ನಾವು ಜಿಗಿತೀವಿ ಕಿಟಕಿಯಿಂದ, ಬಟ್ ಅವಕಾಶನೇ ಇರಲ್ವ ಹಾಗಾದ್ರೆ ಬದುಕುಳಿಲಿಕ್ಕೆ? ಇಲ್ಲ, ಈ ಒಂದು ಇಂಪ್ಯಾಕ್ಟಲ್ಲಿ ಫುಲ್ ಬರ್ಸ್ಟೇ ಆಗಿಬಿಟ್ಟಿದೆ ಇದು, ಅವಕಾಶನೇ ಇಲ್ಲ. ಫಸ್ಟ್ ಪ್ಲೇನಲ್ಲಿ ಆದಾಗ ಅವಕಾಶ ಇತ್ತು, ಅದೇನೋ ಪ್ರಾಬಬ್ಲಿ ಇಟ್ ಟುಕ್ ಎ ಲಿಟಲ್ ಟೈಮ್ ಟು ಗೆಟ್ ಬರ್ಸ್ಟ್ ಔಟ್. ಮುರಿದೋದಾಗ ದೇ ಜಂಪ್ಡ್ ಆ್ಯಂಡ್ ದೇ ಕೇಮ್ ಆಫ್. ಬಟ್ ಈ ಫ್ಲೈಟಲ್ಲಿ ಆ ಒಂದು ಇದು ಚಾನ್ಸಸ್ ಸಿಕ್ಕಿರಲ್ಲ. ಇಂಪ್ಯಾಕ್ಟ್ಗೆ ತಕ್ಷಣ ATC ಅದೇ ಏರ್ ಟರ್ಬೈನ್ ಫ್ಯೂಯಲ್ ಮೈಟ್ ಹ್ಯಾವ್ ಸ್ಪಿಲ್ಡ್ ಓವರ್ ಆ್ಯಂಡ್ ಬೆಂಕಿ ಅಂಟ್ಕೊಂಡ್ಬಿಟ್ಟಿರ್ಬೇಕು ಅಷ್ಟೇ. ಓಕೆ ಓಕೆ. ಸೊ ದೇರ್ ವುಡ್ ಬಿ ನೋ ಚಾನ್ಸ್ ಆಫ್, ಈಗ ಬಸ್ ಮೊನ್ನೆ ನೋಡೋದಲ್ಲ ಹೈದ್ರಾಬಾದ್ ಯಾವುದೋ ಬಸ್ಸು, ದೇರ್ ವಾಸ್ ನೋ ಚಾನ್ಸ್. ಎಷ್ಟೋ ಜನ ಸತ್ತೇ ಹೋಗ್ಬಿಟ್ರು, ಅಲ್ಲಿ ಎಸ್ಕೇಪ್ ಆಗೋಕ್ಕೂ ಚಾನ್ಸ್ ಇರಲಿಲ್ಲ, ಯಾರೋ 4-5 ಜನ ಎಸ್ಕೇಪ್ ಆದ್ರೆ ಅಷ್ಟೇ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಪ್ರಾಬಬ್ಲಿ ದೇರ್ ವಾಸ್ ನೋ ಚಾನ್ಸ್, ಅದರ್ವೈಸ್ ದೇ ವುಡ್ ಹ್ಯಾವ್ ಎಸ್ಕೇಪ್ಡ್ ಔಟ್. ಹೌದು ಸರ್. ಇವಾಗಲೇ ಸ್ಪೀಡ್ ಹೇಳ್ತಾ ಇದ್ರಿ, ಗಂಟೆಗೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿತ್ತು ಅಂತ ಹೇಳಿ. ಗಂಟೆ ಅಂದರೆ ದಿಸ್ ಏರೋಪ್ಲೇನ್ ಹ್ಯಾಸ್ ದಿ ಕೆಪಾಸಿಟಿ ಆಫ್ ಫ್ಲೈಯಿಂಗ್ ಎಟ್ 800 km/h, ಬಿಕಾಸ್ ಇಟ್ಸ್ ಎ ಟರ್ಬೋ ಫ್ಯಾನ್. ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನೀವು ರೆಗ್ಯುಲರ್ ಏರ್ಕ್ರಾಫ್ಟ್ ಏನು ಡೊಮೆಸ್ಟಿಕ್ ಏರ್ ಬಸ್ಸು, ಬೋಯಿಂಗ್, ದೊಡ್ಡ ದೊಡ್ಡ ಏರ್ಕ್ರಾಫ್ಟ್, ನ್ಯಾರೋ ಬಾಡಿ ಇದು, ಅದರಲ್ಲಿರೋ ಸಿಸ್ಟಮ್ಮೇ ಇದರಲ್ಲೂ ಇದ್ದಿದ್ದು. ಪ್ರಾಬಬ್ಲಿ ದ ಇಂಜಿನ್ thrust would have been lesser than what for the bigger aircrafts. ಅಂದರೆ ಪುಷಿಂಗ್ ಫೋರ್ಸ್ ಕಮ್ಮಿ ಇರುತ್ತೆ, ಇದೇನು 1.6 kN ಏನೋ ಇರಬೇಕು ಪರ್ ಇಂಜಿನ್. ಸೊ ಬಟ್ ಸ್ಪೀಡ್ ಆ ಏರ್ಕ್ರಾಫ್ಟ್ಗೆ ಇರೋವಂಥ ಸ್ಪೀಡ್ 800 km ಇದೆ, ಫಂಟಾಸ್ಟಿಕ್ ಸ್ಪೀಡ್. ಆ್ಯಂಡ್ ಲ್ಯಾಂಡಿಂಗ್ ಸ್ಪೀಡು ಅಷ್ಟೇ ಇರುತ್ತೆ, ಬಿಕಾಸ್ ಲ್ಯಾಂಡಿಂಗ್ ಸ್ಪೀಡ್ ಈಸ್ ವೆರಿ ಹೈ. ಆ ಏರೋಪ್ಲೇನ್ ಬಾಡಿ ಸಣ್ಣದಿರೋದ್ರಿಂದ ಎನಿ ಸ್ಲೈಟ್ ಎರರ್ ಆಲ್ಸೋ ಅದು ಉರುಳ್ಕೊಂಡ್ಬಿಡುತ್ತೆ, ಆರ್ ಇಟ್ ಸ್ಕಿಡ್ಸ್ ಅವೇ, ಆ್ಯಂಡ್ ಚಾನ್ಸಸ್ ಆಫ್ ಸರ್ವೈವಲ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಅದು ಈ ಥರ ಬಾರಾಮತಿ ಅನ್ನೋ ಏರ್ಪೋರ್ಟ್ಗಳಲ್ಲಿ ವೇರ್ ದೆರ್ ಇಸ್ ಎ ಅನ್ಕಂಟ್ರೋಲ್ಡ್ ಏರ್ ಸ್ಪೇಸು, ATC ಕ್ಲಾರಿಟಿ ಇಲ್ಲದೆ ಇರ್ಬೇಕಾದ್ರೆ, ಪ್ಲಸ್ ವಿಸಿಬಿಲಿಟಿ ಪೂರ್ ಇತ್ತು, ಇದೆಲ್ಲ ಇರ್ಬೇಕಾದ್ರೆ ಅಂಥದಕ್ಕೆ ಇದು ಮಾಡಿಸಿದಂಥ ಏರ್ಕ್ರಾಫ್ಟ್ ಅಲ್ಲ. ಪ್ರಾಬಬ್ಲಿ ಮುಂಬೈಯೋ ಕಲ್ಕಟ್ಟಾನೋ ಡೆಲ್ಲಿನೋ ಏನೋ ಮೆಟ್ರೋ ಸಿಟೀಸ್, ಎಸ್ ಇಟ್ ವುಡ್ ಹ್ಯಾವ್ ಬಿನ್ more safe, because there will be a clear ATC, there will be a clear ಇಲ್ಲದೆ ಹೋದ್ರು ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾರೆ. ಈಗೇನು ಮಧ್ಯರಾತ್ರಿ ಆದ್ರೂ ಡೆಲ್ಲಿಲೆಲ್ಲ CAT 3 ಅಳವಡಿಸಿದ್ದಾರೆ, ವೇರ್ ದೇ ಕ್ಯಾನ್ ಲ್ಯಾಂಡ್ ಇಟ್ ವೆರಿ ಸೇಫ್ಲಿ. ನೀವು ನೋಡೋಕೆ ಹೋದರೆ ಜರ್ಮನಿ ಎಲ್ಲೆಲ್ಲ ಯಾವಾಗಲೂ ಐಸೇ ಇರುತ್ತೆ, ಹಂಗಾದ್ರೆ ಪ್ಲೇನ್ ಆ CAT 3 ಇದ್ರೂ ಎಷ್ಟೋ ಫ್ಲೈಟ್ಸ್ಗಳು ಕ್ಯಾನ್ಸಲ್ ಮಾಡ್ತಾರೆ, ಬಟ್ ಸ್ಟಿಲ್ ದೇ ವಿಲ್ ಡೂ ಇಟ್ ಬಿಕಾಸ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್. ಇಲ್ಲಿ ಏನೂ ಇಲ್ಲ, ಇಟ್ಸ್ ಎ ಬೇರ್ ಏರ್ಪೋರ್ಟ್ ಆ್ಯಂಡ್ ಟೇಬಲ್ ಟಾಪ್ ಅಂತಾನೆ ಎಲ್ಲದರಲ್ಲೂ ಇರೋದು, ಆ್ಯಂಡ್ ವೆರಿ ಶಾರ್ಟರ್ ರನ್ವೇಸ್. ಈ ಇದರಲ್ಲಿ ಇಟ್ ವಾಸ್ ಎ ಗ್ರೇಟ್ ರಿಸ್ಕ್ ವಾಟ್ ದೇ ಹ್ಯಾವ್ ಗ್ಯಾಂಬಲ್ಡ್. ಬಟ್ ಹಂಗನ್ಬಿಟ್ಟು ಹಿಂದೆ ಎಲ್ಲ ಸರಿಗೆ ಬಂದಿರುತ್ತೆ, ಯಾವತ್ತೋ ಒಂದು ದಿವಸ ಹಿಂಗಾಗತ್ತೆ. ನಿಜ. ವಾಸುದೇವ್ ಸರ್, ಈಗ ಈ ಫ್ಲೈಟ್ಗಳನ್ನು ನಾವು ಚೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಏನಿರುತ್ತೆ ಅದನ್ನ ಒಂದು ಅಬ್ಸರ್ವ್ ಮಾಡೋದು ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಅಂತ ಅನ್ಸುತ್ತಾ ಇವೆಲ್ಲ ಘಟನೆಗಳನ್ನ ನೋಡ್ತಾ ಇದ್ರೆ? ಸರ್, ಇದರಲ್ಲಿ ಸುಮಾರು ಕೇಸುಗಳು, ಸುಮಾರು ವಿಷಯಗಳಿದೆ ಸರ್. ಒಂದು ಅನ್ಕಂಟ್ರೋಲ್ಡ್ ಏರ್ ಸ್ಪೇಸ್ ನಲ್ಲಿ ಈ ತರ ಏರ್ಕ್ರಾಫ್ಟ್ ಗಳು ಹೋಗೋದನ್ನ ಅವರು ನಿರ್ಬಂಧ ಮಾಡಬೇಕು ಸರ್. ಇಲ್ಲದೆ ಇದರಲ್ಲಿ ಪ್ರಾಪರ್ ಏರ್ ಟ್ರಾಫಿಕ್ ಕಂಟ್ರೋಲರ್ ಅನ್ನ ಪೋಸ್ಟ್ ಮಾಡಬೇಕು, ಟ್ರೈನ್ಡ್ ಏರ್ ಟ್ರಾಫಿಕ್ ಕಂಟ್ರೋಲರ್ ಅನ್ನ ಅಲ್ಲಿ ಪೋಸ್ಟ್ ಮಾಡಬೇಕು. ಅಲ್ಲಿ ಒಂದು ವಿಜುವಲ್ ಅಪ್ರೋಚ್ ಸ್ಲೋಪ್ ಇಂಡಿಕೇಟರ್, ಪ್ರಿಸಿಷನ್ ಅಪ್ರೋಚ್ ಪಾತ್ ಇಂಡಿಕೇಟರ್ ಲೈಟು ಏನಾದ್ರೂ ಅಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಬೇಕು. ಅದನ್ನ ಅಲ್ಲಿ ಇನ್ಸ್ಟಾಲ್ ಮಾಡದೇ ಇದ್ರೆ ಅಂತ ಕಡೆಗೆ ಇಂಥ ಏರ್ಕ್ರಾಫ್ಟ್ ಗಳು ಹೋಗ್ಬಾರ್ದು ಅಂತ ಒಂದು ನಿಯಮ. ಎರಡನೇದು, ಪ್ರೈವೇಟ್ ಏರ್ಕ್ರಾಫ್ಟ್ ಆಪರೇಷನ್ ಗಳನ್ನ ಸರಿಯಾದ ರೀತಿಯಲ್ಲಿ ಚೆಕ್ ಮಾಡ್ತಕ್ಕಂತ ಒಂದು ಸಿಸ್ಟಮ್ ಅನ್ನ DGCA ನಲ್ಲಿ ಅದು ಪ್ರತಿನಿತ್ಯದ ಒಂದು ರಿಪೋರ್ಟ್ಗಳು ಸರಿಯಾದ ರೀತಿಯಲ್ಲಿ ಮಾಡಿದಾರೋ ಇಲ್ವೋ ಚೆಕ್ ಮಾಡ್ತಕ್ಕಂತ ಒಂದು ಸೆಕ್ಷನ್ ಅನ್ನ ಅಲ್ಲಿ DGCA ನಲ್ಲಿ ಮಾಡಿದ್ರೆ ಬಹಳ ಒಳ್ಳೇದು ಸರ್. ಈ ಒಂದು ಪ್ರೈವೇಟ್ ಏರ್ಕ್ರಾಫ್ಟ್ ಆಪರೇಷನ್ಗಳು
ಅವರಿಗೆ ಬಿಟ್ಬಿಟ್ಟಿದ್ದಾರೆ, ಅವರೇ ಸಾವರಿನ್ ಅಂತ ಅನ್ನೋ ಹಾಗೆ ನಡೆದು ಹೋಗ್ತಾ ಇತ್ತು ನಾನ್ ನೋಡಿರೋ ಹಾಗೆ. ಅದೆಲ್ಲದನ್ನು ಅವರು ನಿರ್ಬಂಧಿಸದೇ ಇದ್ರೆ ಈ ತರಹದ ಟ್ರಾಜಿಡಿ ಸಾಧ್ಯ. ಇದು ಯಾವುದೇ ಒಂದು ದುರಂತಕ್ಕೆ ಯಾರೋ ಪ್ಲಾನ್ ಮಾಡಿರೋದಲ್ಲ, ತನ್ನಷ್ಟಕ್ಕೆ ತಾನೇ ಸಿಸ್ಟಮ್ಮೇ ಅದಕ್ಕೆ ಪ್ರೊವೈಡ್ ಮಾಡಿದೆ ಅಂತ ನಾನು ಹೇಳ್ತೇನೆ. ನಿಜ ನಿಜ. ಇವುಗಳು ಮಾಡೇ ಇಲ್ಲ ಸರ್ ಅವರು ಕರೆಕ್ಟ್ ಆಗಿ. ಅನ್ಕಂಟ್ರೋಲ್ಡ್ ಏರ್ ಸ್ಪೇಸ್ ನಲ್ಲಿ ಇಂಥ ವಿಮಾನಗಳು ಹೋದ್ರೆ ಅಲ್ಲಿ ಯಾರು ಇಲ್ಲ ಸರ್. ಅಲ್ಲಿ ಯಾರು ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಎಲ್ಲಿ ಕೂತ್ಕೊಂಡು ಕೊಡ್ತಾನೆ. ರನ್ವೇ ಬಿಗಿನಿಂಗ್ ನಲ್ಲಿ ಇರೋ ವಿಂಡ್ ಸ್ಪೀಡ್ ರನ್ವೇ ಮಧ್ಯಕ್ಕೆ ಬಂದಾಗ ಇರೋದಿಲ್ಲ. ಅದನ್ನ ಇವರು ಇವ್ರು ಎಲ್ಲೋ ದೂರದಲ್ಲಿ ಕೂತ್ಕೊಂಡ್ಬಿಟ್ಟು ವಿಂಡ್ ಸ್ಪೀಡ್ ಅನ್ನ ಕೊಟ್ರೆ ಅದು ಆ ಏರ್ಪೋರ್ಟ್ ಗೆ ಆ ರನ್ವೇಗೆ ಅಪ್ಲಿಕಬಲ್ ಹೌದೋ ಅಲ್ವೋ ಯಾರಿಗ್ ಗೊತ್ತು ಸರ್. ಆದ್ರೆ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಬಯ್ಯೋ ಹಾಗಿಲ್ಲ. ಯಾಕೆಂತಂದ್ರೆ ಅವ್ರು ಕೂತ್ಕೊಂಡಿರೋ ದೂರದಲ್ಲಿ ಆ ಏರ್ಪೋರ್ಟ್ ನಲ್ಲಿ ಮೆಟ್ರಲಾಜಿಕಲ್ ಆಫೀಸ್ ಅವರು ಅದನ್ನ ನೋಡೋದಿಕ್ಕೂ ಅಬ್ಸರ್ವ್ ಮಾಡೋದಿಕ್ಕೆ ಇದ್ದಾರಾ ಅಂತ ಅದನ್ನು ಚೆಕ್ ಮಾಡೋರು ಅದನ್ನೆಲ್ಲ ಕೊಡದೇ ಇದ್ರೆ ಇಂಥ ಏರ್ಪೋರ್ಟ್ಗಳಿಗೆ ಅದು VIP ಗಳು ಬರುವಾಗ ಖಂಡಿತ ಅವರು ಅದಕ್ಕೆ ಆಸ್ಪದ ಕೊಡ್ಲೇಬಾರದು ಅಂತ ನಾನು ಅನ್ಕೋತೀನಿ. ಬಟ್ ಸರ್ ಈಗ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಗೆ ಡಿಸ್ಟೆನ್ಸ್ ಮೇಲೆ ನಾವು ಆಯ್ಕೆಯನ್ನು ಮಾಡ್ಕೊಳ್ಬೇಕಂತ. ಯಾಕಂದರೆ ನೋಡಿ ಈಗ 150 ಕಿಲೋಮೀಟ್ರು ಅಂದರೆ ಅವಶ್ಯಕತೆ ಇತ್ತಾ ಅಂತ. ಅಂದರೆ ಹೆಲಿಕಾಪ್ಟರ್ ಕೂಡ ತೆಗೆದುಕೊಂಡು ಹೋಗ್ಬೋದಾಗಿತ್ತು, ಅಥವಾ ಪ್ರೈವೇಟ್ ವೆಹಿಕಲ್ನ ಅವ್ರು ತೆಗೆದುಕೊಂಡು ಹೋಗ್ಬೋದಾಗಿ ಆಪ್ಷನ್ಗಳು ಇದ್ವು. ಆದರೆ ಎಲ್ಲೋ ಒಂದು ಕಡೆ ಅತಿ ವೇಗ ಅಥವಾ ನಾವು ಬೇಗ ರೀಚ್ ಆಗಬೇಕು ಅನ್ನೋಂಥ ಕಾರಣ ಅಥವಾ ಪ್ರತಿಷ್ಠೆ ಕಾರಣ ಹೀಗೆ ಬೇರೆ ಆಪ್ಷನ್ಗಳು ಇತ್ತು ಅಂತ ಹೇಳಿ ಅವರಿಗೆ. ಅಂದರೆ ಈ ಸಣ್ಣ ಅಂತರ ಇತ್ತು ಅಂತ ಹೇಳಿದ್ರೆ ಈ ಜೆಟ್ಗಳನ್ನು ಬಳಕೆ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆಯಾ ಅನ್ನೋದು. ಅಲ್ಲ ಸರ್, ಇಂಥ ವಿಮಾನಗಳು ಹೋಗ್ತಾವೆ ಅಂದ್ರೆ ಆ ರನ್ವೇ ಅದೇ ತರ ಎಕ್ವಿಪ್ ಆಗಿರ್ಬೇಕು ಸರ್. ಅಲ್ಲಿ ಯಾವುದೇ ರನ್ವೇ ಲೈಟಿಂಗ್ ಸಿಸ್ಟಮ್ ಸಹ ಇಲ್ಲ. ಈಗ ವಿಸಿಬಿಲಿಟಿ 3-5 ಕಿಲೋಮೀಟರ್ಗಿಂತ ಕಡಿಮೆ ಬಂದಾಗ ರನ್ವೇ ಲೈಟ್ಸ್ ಅನ್ನು ಆನ್ ಮಾಡುವಂತೀವಿ. ಇಲ್ಲಿ ರನ್ವೇ ಲೈಟ್ಗಳು ಇಲ್ಲ, ಇಲ್ಲಿ ಯಾವುದೇ ಸಿಸ್ಟಮ್ ಇಲ್ಲ, LS ಇಲ್ಲ, ಯಾವುದೂ ಇಲ್ಲ. ರನ್ವೇ ಲೈಟ್ ಇಲ್ಲದೆ ಇರೋದು ಯಾವ ತರ ರನ್ವೇ ನಾವು ವಿಜುವಲ್ ಮಾಡ್ತಾನೆ ಸರ್? ಹೌ ಇಟ್ ವಿಲ್ ಬಿ ವಿಸಿಬಲ್ ಫಾರ್ ಹಿಮ್? ಅವನಿಗೆ ಹೈವೇನು ರನ್ವೇ ತರ ಕಾಣ್ಬೋದು, ರನ್ವೇನು ಹೈವೇ ತರ ಕಾಣ್ಬೋದು. ಹಾಗಿರೋ ಹೊತ್ತಿಗೆ ಅಲ್ಲಿ ಯಾವುದೇ ಒಂದು ಲೈಟಿಂಗ್ ಸಿಸ್ಟಮ್ ಇಲ್ಲ, ಒಂದು ಪ್ರಾಪರ್ ವಾಸಿ ಸಿಸ್ಟಮ್ ಅಥವಾ ಪಾಪಿ ಸಿಸ್ಟಮ್ ಇಲ್ಲ. ಆದ್ರೆ VIP-ಗಳನ್ನ ನೀವು ಕರ್ಕೊಂಡೋಗಿ ಇಳಿಸ್ತೀರಿ ಅಲ್ಲಿ, ಹೇಗೆ ಸಾಧ್ಯ ಸರ್? ನಾವು ಸೇಫ್ಟಿ VIP-ಗಳ ಸೇಫ್ಟಿನ ನಾವು ಯೋಚನೆ ಮಾಡ್ಲಿಲ್ಲ, ಪ್ರೈವೇಟ್ ಏರ್ಕ್ರಾಫ್ಟ್ ಗಳ ಆಪರೇಷನ್ ಅನ್ನ ಕಂಟ್ರೋಲ್ ಮಾಡ್ಲಿಲ್ಲ, ಕಂಟ್ರೋಲ್ಡ್ ಏರ್ ಸ್ಪೇಸ್ ಅನ್ನ ಪ್ರೊವೈಡ್ ಮಾಡ್ಲಿಲ್ಲ. ಇವೆಲ್ಲದನ್ನ ನಾವು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ಗಳು ಆದವರಿಗೆ ಸರಿಯಾದ ರೀತಿಯಲ್ಲಿ ಅಡ್ವೈಸ್ ಮಾಡ್ತಕ್ಕಂಥ ಜನ, ಗೈಡೆನ್ಸ್ ಕೊಡ್ತಕ್ಕಂಥ ಜನ ಇರ್ಬೇಕಾಗತ್ತೆ. ಅವರಿದ್ದಾಗ ಅವರಿದನ್ನೆಲ್ಲ ಓವರ್ ಆಲ್ ಮಾಡ್ಬೋದು. ಇದು ಬಹಳ ಹಳೆ ಕಾಲದ ಸಿಸ್ಟಮ್, ಹೀಗೆ ನಡೀತಾನೆ ಇದೆ. 140 ಏರ್ಪೋರ್ಟ್ಗಳನ್ನ ನಾವೀಗ ಇಂಪ್ರೂವ್ ಮಾಡಿದೀವಿ. ಆದ್ರೆ 140 ಏರ್ಪೋರ್ಟ್ಗಳಲ್ಲಿ ವೆದರ್ ಬಾರಾಮತಿ ಇಸ್ ಆಲ್ಸೋ ಒನ್, ವಿ ಡು ನಾಟ್ ಥಿಂಕ್ ಸೊ. ಹಾಗಾಗಿ ಅಲ್ಲಿಗೆ ರನ್ವೇ ಲೈಟಿಂಗ್ ಸಿಸ್ಟಮ್, ಅಪ್ರೋಚ್ ಲೈಟಿಂಗ್ ಸಿಸ್ಟಮ್ ಇಲ್ಲದೆ ಇದ್ರೆ ಲ್ಯಾಂಡೇ ಮಾಡಬೇಡಿ ಸರ್. ಅಲ್ಲಿಗೆ ವಿಸಿಬಿಲಿಟಿ 5 ಕಿಲೋಮೀಟರ್ಗಿಂತ ಕಡಿಮೆ ಆದಾಗ ನಿಮಗೆ ಗೈಡೆನ್ಸ್ ಕೊಡ್ತಕ್ಕಂಥ ಯಾವ ಲೈನು ಇಲ್ಲ. ಅಲ್ಲಿ ಅಪ್ರೋಚ್ ಲೈಟಿಂಗ್ ಸಿಸ್ಟಮ್ ಇಲ್ಲ, ವಾಸಿ ಲೈಟ್ ಇಲ್ಲ, ILS ಇಲ್ಲ. ಏನ್ 5 ಕಿಲೋಮೀಟರ್ ವಿಸಿಬಿಲಿಟಿ 3 ಕಿಲೋಮೀಟರ್ ಬಂದಾಗ ಅವನಿಗೆ ರನ್ವೇ ಹೇಗೆ ಕಾಣಿಸುತ್ತೆ ಸರ್? ನಿಜ. ಮರಕ್ಕೋ ಗಿಡಕ್ಕೋ ಯಾವ್ದಕ್ಕೋ ಗುಡ್ಡಕ್ಕೋ ಯಾವ್ದಕ್ಕೂ ಹೊಡಿಬಹುದಲ್ವಾ ಸರ್? ಖಂಡಿತ ಸರ್, ಖಂಡಿತ. ರೈಟ್ ಬರ್ತೀನಿ ವಾಸವಿ ಸರ್ ಮಾತ್ರ ಬರ್ತೀನಿ. ಗಿರಿ ಸರ್, ಈಗ ಸೇಫ್ ಲ್ಯಾಂಡಿಂಗ್ ಅಲ್ಲ, ಅಲ್ಲಿ ರನ್ವೇದಲ್ಲೇ ಅವಕಾಶ ಇತ್ತಲ್ವಾ ಅಂತ ಹೇಳಿ, ಅಂದ್ರೆ ಮತ್ತೆ ಮೂವ್ ಮಾಡೋದು ಯಾಕೆ? ಅದು ಅಂದ್ರೆ ಬೇರೆ ಆಪ್ಷನ್ ಇರೋದಿಲ್ವಾ? ಹಾಗಾದ್ರೆ ಅಲ್ಲೇ ಸೇಫ್ ಲ್ಯಾಂಡಿಂಗ್ ಪ್ರಾಬಬ್ಲಿ ಅವ್ರ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ ಆ ಕ್ಯಾಲ್ಕುಲೇಷನ್ ಮಿಸ್ ಆದಾಗ ದೇ ವಿಲ್ ಗೋ ಟು ದಿ A ಬದಲು B ಆಗ್ಬಿಡುತ್ತೆ. ದೇ ವಿಲ್ ಡೂ ದ ಕ್ಯಾಲ್ಕುಲೇಟ್, ಅದೆಲ್ಲ ಮಾಡಿರ್ತಾರೆ. ಬಟ್ ಸ್ಟಿಲ್ ದೇರ್ ಆರ್ ಸರ್ಟನ್ ಎರರ್ಸ್, ಹ್ಯೂಮನ್ ಎರರ್ಸು ಇದರಲ್ಲಿ ಆ್ಯಡ್ ಆಗ್ಬೋದು. ಪ್ರಾಬಬ್ಲಿ ಆ ಸ್ಪೀಡು ಆ ಕಂಟ್ರೋಲಿಗೆ ಬರದೇ ಇರ್ಬೋದು. ಆ ಡಿಸೆಂಡಿಂಗಲ್ಲಿ ದೇ ಗೋನ್ ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸ್ಪೀಡ್ನ. ಸೊ ಆ ಪಾಯಿಂಟಿಗೆ ಕರೆಕ್ಟಾಗಿ ಅವ್ರು ಲ್ಯಾಂಡ್ ಆಗಬೇಕು ಅಂತ. ಪ್ರಾಬಬ್ಲಿ ಆ ಕ್ಯಾಲ್ಕುಲೇಷನಲ್ಲೂ ವೇರಿಯೇಷನ್ ಆಗಿರ್ಬೋದು. ಪ್ರಾಬಬ್ಲಿ ಇಳಿಬೇಕಾದ್ರೆ ಡಿಸೆಂಡಿಂಗಲ್ಲಿ ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ಆ ಸೇಫ್ಟಿ ಝೋನಲ್ಲಿ ಇಲ್ಲದೆ ಇರೋಕ್ಕೆ. ಬಟ್ ಇವ್ರು ಸೇಫ್ಟಿ ಝೋನಲ್ಲಿ ಇಳ್ದಿರ್ಬೋದು, ಬಟ್ ಈ ಈಸ್ ಅನ್ಏಬಲ್ ಟು ಕಂಟ್ರೋಲ್ ದಟ್ ಸ್ಪೀಡ್. ಆ ರೈಟ್ ಕೇಳ್ಕೊಂಡೋಗಿದೆ. ಸಿ ಈ ಹ್ಯಾಸ್ ನಾಟ್ ಕ್ರಾಸ್ ದ ರನ್ವೇ ಆ್ಯಂಡ್ ಈ ಹ್ಯಾಸ್ ಫಾಲನ್. ಬಿಫೋರ್ ದಟ್ ಓನ್ಲಿ ಆ ರೈಟ್ ಎಳ್ಕೊಂಡೋಗಿ ಅದು ಟಾಪಲ್ಲಿ ಆಗಿರೋ ಹಂಗೆ ಕಾಣ್ತಾ ಇದೆ ಏರ್ಕ್ರಾಫ್ಟ್. ಅಲ್ಲ, ಬಟ್ ಈಗ ನನ್ನ ಪ್ರಶ್ನೆ ಇರೋದು ಈ ಫ್ಯೂಯಲ್ ಸರ್, ಫ್ಯೂಯಲ್ಲು ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ ಅಂತಂದರೆ, ಈಗ ಏನೇ ಒಂದು ಅನಾಹುತಗಳಾದರೂ ಕೂಡ ಬೆಂಕಿ ಹೊತ್ಕೊಳ್ಳೋದು ಸಹಜವಾಗಿ ಅಂದರೆ ಅದು ಹೀಟು, ಇಂಜಿನ್ ಹೀಟ ಅದ್ರ ಮೇಲೆ ಇದಾಗುತ್ತೆ ಅಂತ ಹೇಳಿ. ಇಂಜಿನ್ ಹೀಟ್ ಮೇಲೆ ಅಂಟ್ಕೊಳ್ಳೋಕೆ ಏನಂದರೆ ಫ್ಯೂಯಲ್ ಇಸ್ ದ ಮೇನ್ ಕಾಸ್. ಸೊ ಈ ಎಲೆಕ್ಟ್ರಿಕ್ ಇದು ಪ್ಲಸ್ ದೇರ್ ಆರ್ ಮೆನಿ ಫ್ಲೇಮಬಲ್ ಐಟಮ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಎಲ್ಲ ಬೆಂಕಿ ಹೊತ್ಕೊಳ್ತಾವಲ್ಲ ಅಂತ ಎಲ್ಲ ಆ ಏರ್ ಟರ್ಬೈನ್ ಫ್ಯೂಯಲ್ ಇಸ್ ಎ ವೆರಿ ಹೈ, ಇದು ಅಂದರೆ ಹೈಲಿ ಇನ್ಫ್ಲೇಮಬಲ್ ಪ್ರಾಡಕ್ಟ್. ಯಾವಾಗ ಇಂಪ್ಯಾಕ್ಟ್
ಇಂಪ್ಯಾಕ್ಟ್ಗೆ ಆ ಈಟ್ಗೆ ಅದು ಮೊದಲೇ ಸ್ಪಿಲ್ ಓವರ್ ಆಗಿದ ತಕ್ಷಣ ಆಕ್ಸಿಜನ್ ಯಾವಾಗ ಅದಕ್ಕೆ ಕಾಂಟ್ಯಾಕ್ಟ್ ಆಗುತ್ತೋ ದಗ್ ಅಂತ ಅಂಟ್ಕೊಂಡ್ಬಿಡುತ್ತೆ, ಇಡೀ ಏರಿಯಾ ಅಂಟ್ಕೊಂಡ್ಬಿಡುತ್ತೆ. ಸರ್, ಇನ್ನೊಂದು ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲವೊಬ್ಬರು ಹೆಲಿಕಾಪ್ಟರ್, ಪ್ರೈವೇಟ್ ಜೆಟ್ ಇತ್ತೀಚೆಗೆ ಖರೀದಿ ಮಾಡಿದ್ದಾರೆ. ಅವ್ರಿಗೊಂದು ಎಚ್ಚರಿಕೆ ಗಂಟೆ ಅಂತ ಕೊನೆಯದಾಗಿ. ಹೌದು, ಅವ್ರು ಸರ್ ಹೇಳ್ದಂಗೆ ದೇ ಹ್ಯಾವ್ ಟು ಹ್ಯಾವ್ ಎ ಮಾನದಂಡಗಳನ್ನ ಇಟ್ಕೊಂಡು ಯಾರು ಅದನ್ನು ಇನ್ಸ್ಪೆಕ್ಟ್ ಮಾಡ್ತಾರೆ, ನಮ್ಮ DGC ಇಂದ ಯಾರು ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸ್ಟಾಫ್ ಇದೆಯಾ, ಅದು ಕ್ವಾಲಿಟಿ ಚೆಕ್ಸ್ ಆಗ್ತಿದೆಯಾ, ಇಷ್ಟು ಅವರ್ಗೆ 4 ಅವರ್ಗೆ ಇದಾಗಬೇಕು, 20 ಅವರ್ಗೆ ಇದಾಗಬೇಕು, ಆ ಥರ ಏನೇನೋ ಇರುತ್ತೆ ಮಾನದಂಡಗಳು. 1000 ಅವರ್ಗೆ ಆಗಬೇಕು. ನೀವು ಹೇಳ್ತಾ ಇದ್ರಿ 15 ವರ್ಷದ್ದು. ಇಟ್ಸ್ ನಾಟ್ ದ ಇಯರ್ಸ್ ವಿಚ್ ಮ್ಯಾಟರ್, ಇಟ್ ಇಸ್ ನಂಬರ್ ಆಫ್ ಲ್ಯಾಂಡಿಂಗ್ಸ್ ಆ್ಯಂಡ್ ಟೇಕ್ ಆಫ್ಸ್. ಇದಕ್ಕೆಲ್ಲ 20,000 30,000 ಕೊಟ್ಟಿರ್ತಾರೆ. ಇಟ್ ಕ್ಯಾನ್ ಗೋ ಅಪ್ ಟಿಲ್ 25 ಇಯರ್ಸ್. ನೀವು ಮಿಲಿಟರಿ ಏರ್ಕ್ರಾಫ್ಟ್ ದೇ ಯೂಸ್ ಫಾರ್ 40 ಇಯರ್ಸ್. ಮಿಗ್ ವಿ ಹ್ಯಾವ್ ಯೂಸ್ ಮೋರ್ ದೆನ್ 50 ಇಯರ್ಸ್. ದಟ್ ಡಸಂಟ್ ಮೀನ್ ದಟ್ ಏರ್ಕ್ರಾಫ್ಟ್ 15 ವರ್ಷ ಆಗೋಯ್ತು ಅಂದಿದ ತಕ್ಷಣ ಹಳೇದಲ್ಲ. ನಾವು ಎಷ್ಟೋ ಸೆಕೆಂಡ್ ಹ್ಯಾಂಡ್ 15 ವರ್ಷದ ಏರ್ಕ್ರಾಫ್ಟ್ಗಳು ನಾವು ತಗೊಂಬಂದು ಡೊಮೆಸ್ಟಿಕ್ ಏರ್ಕ್ರಾಫ್ಟ್ ಆಗಿ ಯೂಸ್ ಮಾಡ್ತಾ ಇದೀವಿ. ಬಿಕಾಸ್ ದೇ ವಿಲ್ ಡೂ ದಟ್ ಸ್ಟ್ರಕ್ಚರಲ್ ಏನೇನು ಮಾಡಬೇಕು, ಏನೇನು ಅಪ್ಗ್ರೇಡ್ ಮಾಡಬೇಕು ಅದೆಲ್ಲ ಮಾಡಿರ್ತಾರೆ. ಪ್ರಾಬಬ್ಲಿ ಅಪ್ಗ್ರೇಡೇಷನ್ ಎಲ್ಲ ಆಗಿತ್ತಾ ಇದರಲ್ಲಿ. ವಿ ಹ್ಯಾವ್ ಟು ಸಿ ದಟ್. ಎಸ್, ಗಿರೀಶ್ ಲಿಂಗಣ್ಣ ಸರ್, ಸಾಕಷ್ಟು ಉಪಯುಕ್ತ ಮಾಹಿತಿ ನಮಗೆ ತಿಳಿಸ್ಕೊಟ್ಟಿದ್ದು ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ವಾಸುದೇವ್ ಸರ್, ತಮಗೂ ಕೂಡ ಧನ್ಯವಾದ. ನಮಗೆ ಉತ್ತಮವಾದಂತಹ ಮಾಹಿತಿನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಎಸ್, ನೋಡಿದ್ವಲ್ಲ ನಾವೀಗ DGCA ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಈ ವಿಚಾರದಲ್ಲಿ ತನಿಖೆನ ಮಾಡಬೇಕು. ಸಾಕಷ್ಟು ಟೈಮ್ ಹಿಡಿಯುತ್ತೆ. ಬಟ್ ಈಗ ಪೈಲಟ್ಗಳ ಮೇಲೆ ಹಾಕುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಅಲ್ಲಿ ನಿಜಕ್ಕೂ ATC ಇತ್ತಾ ಇಲ್ವಾ, ಅನ್ಕಂಟ್ರೋಲೆಬಲ್ ಅನ್ನುವಂಥದ್ದು ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಬಟ್ ಈಗ ಹಲವರು ಹೇಳುವಂಥ ಪ್ರಕಾರ ಅಲ್ಲಿ ಕಮ್ಯುನಿಕೇಷನ್ ಏನು ಸರಿಯಾದಂಥ ಒಂದು ವೇಲ್ ಆಗಿಲ್ಲ ಅನ್ನೋದು ಕೂಡ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅಂದರೆ ಪ್ರಾಥಮಿಕವಾಗಿ ಗೊತ್ತಾಗ್ತಿರೋದು. ಬಟ್ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಅದರದ್ದೇ ಆದಂಥ ಒಂದು ಕಠಿಣವಾದಂಥ ನಿಯಮಗಳನ್ನು ಈ ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ಜಾರಿಗೆ ತರಬೇಕು. ಇಲ್ಲದೇ ಇದ್ದರೆ ಖಂಡಿತವಾಗಲೂ ಇಂಥ ಘಟನೆಗಳು ಮರುಕಳಿಸುತ್ತೆ ಅಂತ ಹೇಳ್ಬೋದು.